ರಾಜ್ಯದಲ್ಲಿ ಬಿ.ಪಿ.ಎಲ್ ಕಾರ್ಡ್ ಹೋಲ್ಡರ್ಸ್, ಬಿ.ಪಿ.ಎಲ್ ಕಾರ್ಡ್ದಾರರು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂತಹ ಕರ್ನಾಟಕದ ಜನ ಹೊಂದಿರುವ ಒಂದು ಪಡಿತರ ಕಾರ್ಡ್ ಅದು. ಪಡಿತರ ಕಾರ್ಡ್, ಈ ಒಂದು ಪಡಿತರ ಕಾರ್ಡ್ ಇದೀಗ ಹಲವಾರು ಜನರಿಗೆ ಒಂದಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ಸರ್, ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿಬಿಟ್ಟಿದೆ ಸರ್, ಅದನ್ನು 24 ಗಂಟೆ ಅಂತೆ ಸರ್, 24 ಗಂಟೆ ಒಳಗಡೆ ಹೋಗಿ ನಾವೇನೋ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಅಷ್ಟರಲ್ಲಿ ಹೋಗಿ ಅಲ್ಲೇನೋ ಅರ್ಜಿ ಎಲ್ಲ ತೊಗೊಂಡು ಹೋದರೆ ಆಮೇಲೆ ಚೆಕ್ ಮಾಡಿಬಿಟ್ಟು ನಮ್ಗೆ ಆಮೇಲೆ ಹೇಳ್ತಾರಂತೆ, ನಾವು ಅದಕ್ಕೆ ಎಲಿಜಿಬಲ್ ಇದ್ದರೆ ಕಾರ್ಡ್ ಕೊಡ್ತಾರಂತೆ, ಇಲ್ಲಿದ್ರೆ ಕೊಡಲ್ವಂತೆ ಸರ್, ಬರೀ 24 ಗಂಟೆ ಟೈಮ್ ಕೊಟ್ಬಿಟ್ರೆ ನಾವೇನು ಮಾಡೋದು ಸರ್ ಅಂತ ಕೆಲವರು ಪ್ರಶ್ನೆ ಇದೆ. ಕೆಲವರು ಸರ್ ಏನೋ ಮಿಸ್ಇನ್ಫಾರ್ಮೇಷನ್ ಕಾರಣದಿಂದಾಗಿ, ತಪ್ಪು ಮಾಹಿತಿಯ ಕಾರಣದಿಂದಾಗಿ ನಮ್ಮ ಕಾರ್ಡ್ಗಳು ಹೋಗ್ಬಿಟ್ಟಿದೆ, ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ತಲೆಗೆ ಒಂದು 10 kg ಅಕ್ಕಿ ಬರುತ್ತೆ ಸರ್, ಒಂದು 12 kg ರಾಗಿ ಕೊಡಬಹುದು, ನಮ್ದು ಹೇಗೋ ಜೀವನ ಆಗ್ತಾ ಇತ್ತು, ಈಗ ಈ ಥರ ಆಗಿಬಿಟ್ರೆ ನಾವೇನು ಮಾಡೋಣ? ಇದು ಒಂದು ಪ್ರಶ್ನೆ ಇದೆ ಇಲ್ಲಿ. ಸರ್ಕಾರದ ವಾದ, ಮುನಿಯಪ್ಪನವರು ಸಚಿವರಿದ್ದಾರಲ್ಲ, ಆಹಾರ ಸಚಿವರು, ಅವ್ರು ಹೇಳ್ತಾ ಇದ್ದಾರೆ, ತುಂಬ ಜನ ಗವರ್ನಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ನೌಕರರು ಬಿ.ಪಿ.ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಕಂಪನಿಗಳ ನಿರ್ದೇಶಕರ ಬಳಿಯಲ್ಲಿ ಬಿ.ಪಿ.ಎಲ್ ಕಾರ್ಡ್ಗಳಿದೆ, ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಇದರ ಹಿಂದೆ. ಕಾರ್ ಇಟ್ಕೊಂಡಿದ್ದಾನೆ, ಅವನ ಬಳಿ ಬಿ.ಪಿ.ಎಲ್ ಕಾರ್ಡ್ ಇದೆ, 10 ಎಕರೆ 15 ಎಕರೆ 20 ಎಕರೆ ಜಮೀನು ಇಟ್ಕೊಂಡಿದ್ದಾನೆ, ಅವನು ಬಿ.ಪಿ.ಎಲ್ ಕಾರ್ಡ್ ಇಟ್ಕೊಂಡಿದ್ದಾನೆ. ನಾವು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಒಂದು ಪರಿಷ್ಕರಣೆ ಮಾಡ್ತಾ ಇದ್ದೀವಲ್ವಾ, ಈ ಪರಿಷ್ಕರಣೆಯಲ್ಲಿ ದೊಡ್ಡ ಒಂದು ಗೋಲ್ಮಾಲ್ ಪತ್ತೆಯಾಗಿದೆ. ಸುಮಾರು 12,68,097 ಅನುಮಾನಾಸ್ಪದ ಬಿ.ಪಿ.ಎಲ್ ರೇಷನ್ ಕಾರ್ಡ್ಗಳು ಪತ್ತೆಯಾಗಿದೆ ಅಂತ ಹೇಳ್ತಾರೆ ಅವರು. ಕೇಂದ್ರ ಕೊಟ್ಟಿರೋ ಸೂಚನೆ ಇದು. 8 ಲಕ್ಷ ಕಾರ್ಡ್ದಾರರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಇದು ಬರೀ ನಮ್ಮದು ಮಾತ್ರ ಅಲ್ಲ, ನಮ್ಮ ಸ್ಟೇಟದು ಮಾತ್ರ ಅಲ್ಲ, ಕೇಂದ್ರದ ಸೂಚನೆ ಕೂಡ ಇಲ್ಲಿದೆ. ಮಾಹಿತಿ ನಾವು ಕಲೆ ಹಾಕಿದ್ದೀವಿ. 8 ಲಕ್ಷ ಬಿ.ಪಿ.ಎಲ್ ಕಾರ್ಡ್ಗಳು ಎ.ಪಿ.ಎಲ್ ಕಾರ್ಡ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಇಲಾಖೆ ಹೇಳ್ತಾ ಇದೆ. ಕೋಟ್ಯಾಧಿಪತಿ ಬಳಿ ಕೂಡ ಬಿ.ಪಿ.ಎಲ್ ಕಾರ್ಡ್ ಸಿಕ್ಕಿದೆ. ಬೆಂಗಳೂರು ಒಂದರಲ್ಲೇ 1 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳು ಎ.ಪಿ.ಎಲ್ಗೆ ಶಿಫ್ಟ್ ಆಗಬಹುದು. 19,690 ಜನರ ಬಳಿಯಲ್ಲಿ ಕಾನೂನು ಬಾಹಿರ ಬಿ.ಪಿ.ಎಲ್ ಕಾರ್ಡ್ಗಳು ಇವೆ. 25 ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡ್ತಾರೆ. ಇಂಥ 2,684 ಜನರ ಬಳಿಯಲ್ಲಿ ಬಿ.ಪಿ.ಎಲ್ ಕಾರ್ಡ್ಗಳಿವೆ. ಮೃತಪಟ್ಟಿದ್ದಾರೆ, ಅವ್ರ ಹೆಸರಲ್ಲಿ ಬಿ.ಪಿ.ಎಲ್ ಕಾರ್ಡ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ, ನಕಲಿ ಕಾರ್ಡ್ ಬಳಸ್ಕೊಳ್ತಾ ಇದ್ದಾರೆ, ಪಡಿತರ ಪಡ್ಕೊಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಈ ಬಿ.ಪಿ.ಎಲ್ ಕಾರ್ಡ್ ಎನ್ನುವುದು, ಈಗ ಸರ್ಕಾರ ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಮಾಡೋ ಒಂದು ಸಂದರ್ಭದಲ್ಲಿ, ಪಡಿತರ ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಿ.ಪಿ.ಎಲ್ ಕಾರ್ಡ್ದಾರರ ವಿಶೇಷ ಗಮನ ಅವ್ರ ಮೇಲೆ ಇರುತ್ತೆ. ಆ ಬಡ ಜನ ಇದ್ದಾರಲ್ಲಪ್ಪ, ಅವ್ರಿಗೆ ತಲುಪಲಿ ಇದು ಅಂತ ಹೇಳಿ. ಗ್ಯಾರಂಟಿ ಯೋಜನೆ ಎಲ್ರಿಗೂ ಅನ್ವಯ ಆಗುತ್ತೆ, ಹೌದು. ಬಿ.ಪಿ.ಎಲ್ ಅನ್ನೋ ಒಂದು ವಿಚಾರ ಬಂದಾಗ ಸ್ವಲ್ಪ ಹೆಚ್ಚಿನ ಕಾಳಜಿ ಇರುತ್ತೆ. ಅನೇಕರು ಹೇಳ್ತಾರೆ, ಬಿ.ಪಿ.ಎಲ್ ಕಾರ್ಡು ಬರೀ ಅಕ್ಕಿಗೋಸ್ಕರ ಅಲ್ಲಪ್ಪ, ಆರೋಗ್ಯಕ್ಕೋಸ್ಕರ ಇಟ್ಕೊಂಡಿದ್ದೀವಿ ನಾವು. ಬಿ.ಪಿ.ಎಲ್ ಕಾರ್ಡ್ ಇದ್ದರೆ 5 ಲಕ್ಷದವರೆಗೂ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಕೇಂದ್ರದ ಒಂದಷ್ಟು ಆರೋಗ್ಯ ಯೋಜನೆಗಳಿದೆಯಲ್ಲಪ್ಪ, ಒಂದು 5 ಲಕ್ಷದವರೆಗೂ ನಮ್ಗೆ ಅನುಕೂಲ ಆಗುತ್ತೆ. ಬಿ.ಪಿ.ಎಲ್ ಕಾರ್ಡ್ ಇಲ್ಲ ಅಂದರೆ ಕಷ್ಟ ಕಣಪ್ಪ, 1 ಲಕ್ಷ, ಇವತ್ತು 1 ಲಕ್ಷಕ್ಕೆ ಯಾವ ಆಸ್ಪತ್ರೆಯಲ್ಲಿ ಸೇರಿಸ್ಕೋತಾರಪ್ಪ ನಮ್ಮನ್ನು, ಅದಕ್ಕೋಸ್ಕರ ಕಾರ್ಡ್ ಇಟ್ಕೊಂಡಿದ್ದೀನಿ ಕಣಪ್ಪ ನಾನು. ಅನೇಕರು ಮಾತಾಡ್ತಾರೆ. ಬಿ.ಪಿ.ಎಲ್ ಕಾರ್ಡ್ ಎನ್ನುವುದು ಬರೀ 10 kg ಅಕ್ಕಿ ಕೆಲಸ ಅಲ್ಲ, ಇಲ್ಲಿ ಆರೋಗ್ಯದ ವಿಚಾರ. ಏಕೆಂದರೆ ಜನಗಳಿಗೆ ಈ ಆರೋಗ್ಯ ಅನ್ನೋ ಒಂದು ವಿಚಾರ ಇದೆಯಲ್ಲ, ಸಡನ್ ಅಂತ ಒಂದು ಮನುಷ್ಯನನ್ನು ಆರ್ಥಿಕವಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡುವ, ಕಂಗೆಳಿಸುವ, ಅವನನ್ನು ಏಕಾಏಕಿ ಬಿ.ಪಿ.ಎಲ್ ಮಾಡೋ ತಾಕತ್ತಿರೋದು ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ. ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಗಂಭೀರ ಕಾಯಿಲೆಯಿಂದ ಅಡ್ಮಿಟ್ ಆಗಿಬಿಟ್ಟ ಅಂದರೆ, ಅವನೇನಾದರೂ ಮಧ್ಯಮ ವರ್ಗದವನಾಗಿದ್ದರೆ ಅವನು ಬಿಲೋ ಪಾವರ್ಟಿ ಲೈನ್ ಬರಲಿಕ್ಕೆ ಆಸ್ಪತ್ರೆ ಒಂದು ಬಿಲ್ ಸಾಕು 25 ಲಕ್ಷ ಆಯ್ತಂತೆ ಅಂತಾರೆ ಕೆಲವರು, 30 ಲಕ್ಷ ಆಯ್ತಂತೆ ಅಂತಾರೆ. 35 ಲಕ್ಷ ಆಯ್ತಂತೆ, ಕ್ಯಾನ್ಸರ್ ಅಂತೆ, 4ನೇ ಸ್ಟೇಜಲ್ಲಿ ಇತ್ತಂತೆ, ಹೋಗ್ಬಿಟ್ರಂತೆ, ದುಡ್ಡು ಹೋಯ್ತು, ಮನುಷ್ಯನೂ ಹೋದ, ಸಾಲ ಮಾಡಿಕೊಂಡು ಒಡವೆ ಎಲ್ಲ ಮಾರ್ಬಿಟ್ಟು ಬ್ಯಾಡವಂತೆ ಅವ್ರ ಪಾಡು ಅಂತಾರೆ ಹಳ್ಳಿ ಕಡೆ. ಸೊ ಹಾಗಿದ್ದಾಗ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಿ.ಪಿ.ಎಲ್ಲಿಂದ ಬರೀ 10 kg ಅಕ್ಕಿ ಅಲ್ಲ. ಹಾಗಂತ ಶ್ರೀಮಂತರು ಒಂದು 4 ಹೆಕ್ಟೇರು 5 ಹೆಕ್ಟೇರ್ ಜಮೀನು ಇಟ್ಕೊಂಡಿರೋರು ಕಾರ್ಡ್ ಇಟ್ಕೋಬಹುದಾ? ಇದೇ ವಿಚಾರ. ಇದರ ಬಿ.ಪಿ.ಎಲ್ ಕಾರ್ಡ್ನ ರದ್ದತಿ, ಅದರ ಎ.ಪಿ.ಎಲ್ ಕಾರ್ಡ್ಗೆ ಅದನ್ನು ಮೇಲ್ದರ್ಜೆಗೆ ಅದನ್ನು ಏರಿಸ್ತಕ್ಕಂಥ ವಿಚಾರ, ಇವುಗಳಿಂದ ಲಾಭ ಏನು, ನಷ್ಟ ಏನು? ಈ ಒಂದು ಪರಿಷ್ಕರಣೆ ಪ್ರತಿಯೊಂದು ಆ್ಯಕ್ಯುರೇಟಾಗಿ ನಡೆಯುತ್ತೆ. ಯಾರು ಬಡತನ ರೇಖೆಯಿಂದ ಕೆಳಗಡೆ ಇಲ್ವೋ ಅವನ್ನ ಎಕ್ಸಾಕ್ಟಾಗಿ ಗುರುತು ಮಾಡಿ ನಾವು ಎ.ಪಿ.ಎಲ್ ಮಾಡ್ತಾ ಇದ್ದೀವಿ ಹೇಳಬಹುದಾ? ಸರ್ಕಾರದ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜಕೀಯ ಮುಖಂಡರೇನು ಮಾಡ್ತಾ ಇರ್ತಾರೆ, ನೋಡೋಣ ನಾವು. ಈ ಒಂದು ವಿಚಾರದಲ್ಲಿ ನಮ್ಮನ್ನು ಡಾಕ್ಟರ್ ದಿನೇಶ್ ಶರವಳ್ಳಿ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ಮುಖಂಡರು. ಸ್ವಾಗತ ನಿಮಗೆ ದಿನೇಶ್ ಶರವಳ್ಳಿ ಅವರೇ. ದೀಪಕ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ಯುವ ಮುಖಂಡರು. ಸ್ವಾಗತ ನಿಮಗೆ ದೀಪಕ್ ಗೌಡ್ರ ಈ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಇನ್ನೊಂದು ಕಡೆ ನಮ್ಮನ್ನು ಪಟಾಫಟ್ ಶ್ರೀನಿವಾಸ್ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಪಟಾಫಟ್ ಶ್ರೀನಿವಾಸ್ ಅವರು ನಿಮಗೆ ಒಂದು ಡಿಬೇಟ್ಗೆ.
ನಾನು ಜಾಯ್ನ್ ಆಗ್ತಾರೆ ನಮ್ಮನ್ನು ಮಾತಾಡ್ತೀನಿ ಅವರು. ನಾನು ಇದನ್ನು ಮೊದಲಿಗೆ ನಾನು ದೀಪಕ್ ಗೌಡ್ರು ಕೇಳ್ಬಿಡ್ತೀನಿ. ದೀಪಕ್ ಗೌಡ್ರೆ, ಈ ಒಂದು ಇಡೀ ವಿಚಾರದಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಆ್ಯಕ್ಯುರಸಿಯ ಬಗ್ಗೆ. ಯಾರಾದರೂ ಒಬ್ಬ ಶ್ರೀಮಂತ 100 ಎಕರೆ ಜಮೀನಿದ್ದವನು, ಕಾರ್ ಇಟ್ಕೊಂಡಿದ್ದವನು, 1,20,000ಕ್ಕಿಂತ ಮಿಗಿಲಾಗಿ ಆದಾಯ ಬರ್ತಕ್ಕಂಥ ಮನುಷ್ಯನ ಕಾರ್ಡು ರದ್ದಾದರೆ ಸಮಸ್ಯೆ ಇಲ್ಲ. ಕಾರಣ ಅದನ್ನು ನಿಗದಿಪಡಿಸೋಕ್ಕಿರ್ತಕ್ಕಂಥ ಮಾನದಂಡಗಳೇ ಅವಾದಾಗ, ಅದು ನಿಗದಿಪಡಿಸೋಕ್ಕಿರೋ ಮಾನದಂಡಗಳೇ ಅವಾಗಿದ್ದಾಗ ಅದನ್ನು ದಾಟಿದಾಗ ಅದಕ್ಕೆ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಸಮಸ್ಯೆ ಇಲ್ಲ. ಇವುಗಳ ಒಂದು ಭರದಲ್ಲಿ ನಿಜವಾದ ಬಡವನ BPL ಕಾರ್ಡ್ ರದ್ದಾಗಿಬಿಟ್ರೆ ಬಹಳ ಪಾಡುಪಡ್ಬೇಕು ಅವನು. ಏನು ಕಥೆ ಇದರದು ಅಂತ? ಸರ್, ಯಾವುದೇ ಕಾರಣಕ್ಕೂ ನಿಜವಾದ ಬಡವೊಂದು BPL ಕಾರ್ಡ್ ಅಂತೂ ರದ್ದಾಗೋ ಮಾತೇ ಇಲ್ಲ. ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಲ್ಲಿ ನಿಖರವಾಗೇನೆ ಕಡುಬಡವ ಯಾರು APL ಕಾರ್ಡ್ ಅರ್ಹ ಇದ್ದಾನೆ, ಯಾರು ಶ್ರೀಮಂತ ಇದ್ದಾನೆ ಅನ್ನೋದನ್ನ ಗುರುತಿಸಬಹುದು. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ನಮಗೆ ಸೂಚನೆಯನ್ನು ನೀಡಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಎಲ್ಲಾ ರೀತಿಯ ಕ್ರಮಗಳನ್ನ ಜರುಗಿಸಿ ಅದನ್ನ ನಿಖರವಾಗಿ ಗುರುತಿಸಿನೇ ಅದನ್ನ ರದ್ದು ಮಾಡ್ತಾ ಇದ್ದಾರೆ. ಮತ್ತೆ APL ಯಾರು ಅರ್ಹರಿದಾರಲ್ಲ ಅವ್ರನ್ನ ಅದಕ್ಕೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಯಾವುದೇ ರೀತಿ ಬಡವರಿಗೆ ಯಾವ ತೊಂದರೆನೂ ಆಗಲ್ಲ ಸರ್. ಯಾವ ತರ ಮೇಲ್ದರ್ಜೆಗೆ ಏರಿಸ್ತಾ ಇರೋದು? ಯಾವ ತರದಲ್ಲಿ? ಎಲ್ಲೋ ವಿಧಾನ ಹೇಳಿ ನನಗೆ ದೀಪಕ್ ಗೌಡ್ರೆ, ವಿಧಾನ ಮೆಥಡ್ಸ್ ಹೇಳಿ ನನಗೆ ಮೆಥಡ್ ಹೇಳಿ. ಇಂಥ ಮೆಥಡ್ ಅಲ್ಲಿ ಇಂಥ ಅಕ್ಯುರಸಿ ಇದೆ ನಮ್ಮಲ್ಲಿ. ಯಾವ್ಯಾವ ಡೇಟಾ ನಿಮಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಸರ್ಕಾರ? ಅವರ ಆದಾಯದ ಮೂಲ, ಅವರ ಆರ್ಥಿಕ ಸ್ಥಿತಿಗತಿ, ಅದನ್ನ ಮಾನದಂಡಗಳನ್ನ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿನೇ ರದ್ದು ಮಾಡ್ತಾರೆ. ಯಾವ್ದಾದ್ರು ಎಲ್ಲೋ 1%, ಯಾಕಂದ್ರೆ ಎಲ್ಲಾ ಅಕ್ಯುರಸಿ ಆಗಿ ನಡೆಯುತ್ತೆ ಅಂತ ಹೇಳೋದು, ಎಲ್ಲೋ 1% ಎಲ್ಲಾದ್ರೂ ಮಿಸ್ ಆದ್ರೆ ಅವ್ರಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅವ್ರು ಅದನ್ನ ಸರಿಯಾದ ದಾಖಲಾತಿಗಳನ್ನ ಕೊಟ್ಟು ಅವ್ರು ಮತ್ತೆ ಅದಕ್ಕೆ ಪಟ್ಟಿಗೆ ಸೇರಿಸ್ಕೋಬಹುದು. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆನು ಇದೇ ತರ ಮಾಡಿದ್ರು. ಮತಪಟ್ಟಿ ಪರಿಷ್ಕರಣೆನು ಇದೇ ತರ ಮಾಡಕ್ ಹೋಗಿದ್ದು. ಅಕಸ್ಮಾತ್ ಅವ್ರೇನಾದ್ರು ಇದ್ರೆ ಕೇಳಿಸ್ಕೊಳ್ಳಿ, ಒಂದು 14 ದಿನದಲ್ಲಿ 18 ದಿನದಲ್ಲಿ 24 ದಿನದಲ್ಲಿ ಎಲ್ಲೇ ಇದ್ರು ಓಡ್ ಬಂದು ಅವ್ರ ದಾಖಲೆಗಳು ಕೊಟ್ಟುಬಿಟ್ಟು ಪರಿಷ್ಕರಣೆ ಮಾಡಿಸ್ಕೊಂಡ್ಬಿಡ್ಲಿ, ಅಕಸ್ಮಾತ್ ಮತಪಟ್ಟಿಯಿಂದ ಬಿಟ್ಟು ಹೋಗ್ಬಿಟ್ರೆ ಅಂತ ಹೇಳ್ತು ಚುನಾವಣಾ ಆಯೋಗ. ಆಯ್ತಾ? ಎಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ. ನೀವು ಸರಿ ಏನೋ ರದ್ದು ಮಾಡಿದ್ದೀರಿ, 100 ಜನ ನೀವು ರದ್ದು ಮಾಡಿದಾಗ ಅದರಲ್ಲಿ 5 ಜನ ನಿಜವಾದ ಬಡವರಿಗೆ ಅನ್ಯಾಯ ಆದರೂ ಕೂಡ ನಾನು 5 ಜನ ಬಡವರ ಪರ ನಾನು ಹೇಳ್ತಿದ್ದೀನಿ ನಿಮಗೆ ದೀಪಕ್ ಗೌಡ್ರೆ. 5 ಜನಕ್ಕೆ ರಿಯಲ್ ಬಡವನಿಗೆ 95 ಜನ ನೀವು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ಕೇಳಿಸ್ಕೊಳ್ರಿ ದೀಪಕ್ ಗೌಡ್ರೆ, ಪೇಷನ್ಸ್ ಇಂದ ಕೇಳಿಸ್ಕೊಳ್ಳಿ ಸ್ವಲ್ಪ. 5 ಜನ ಬಡವರಿಗೆ ಅನ್ಯಾಯ ಆದ್ರೂ ಅದು ಅನ್ಯಾಯನೇ. ಯಾಕೆಂದ್ರೆ 95 ಬಡವರು ಅವ್ರೇನು ಇಟ್ಕೋಬಹುದು, ಮಾರ್ಕೋಬಹುದು, ಬೇರೆ ವಿಚಾರ. 5 ಜನ ಬಡವನಿಗೆ ಗತಿನೇ ಇರಲ್ವಲ್ಲ, ಆಮೇಲೆ ಅವನು ದಾರಿನೇ ಇರಲ್ವಲ್ಲ. ಅದು ಹೆಂಗೆ ಅಂತ ಹೇಳ್ರಿ ಅಂದ್ರೆ ದಾಖಲೆ ಮಾಡಿಬಿಡ್ತಾರೆ. ಯಾವ್ದ್ರಿ ಆದಾಯ ಪ್ರೂಫ್ಗೆ ಏನ್ ಕನ್ಸಿಡರ್ ಮಾಡ್ತೀರಿ ನೀವು? ಆದಾಯ ಪ್ರೂಫ್ಗೆ ಯಾವ ಮೆಥಡ್ ಹೇಳ್ರಿ? ಅಧಿಕಾರಿಗಳು ಆದಾಯಕ್ಕೆ ಏನ್ ಪ್ರೂಫ್ ತಗೊಂಡಿದ್ದೀರಿ ನೀವು? ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ಲೆಟರ್ ಬರ್ತಿದ್ದೀರಾ ನೀವು? ಅದನ್ನ ಆಹಾರ ಇಲಾಖೆಯವರು ಅವ್ರಿಗೆ ಬೇಕಾದ ದಾಖಲಾತಿಗಳನ್ನ ಅವರು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಅವ್ರು ಇದ್ ಮಾಡ್ತಾರೆ. ಈಗೇನು ನಮ್ಮ ಸರ್ಕಾರ ಏನ್ ಹೇಳಿದೆ, ಯಾವುದೇ ಬಡವರಿಗೂ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಇಲ್ಲ ಅಂದ್ರೆ 19,000 ಜನ ಡೈರೆಕ್ಟರ್ಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಸರ್ಕಾರಿ ನೌಕರರು BPL ಕಾರ್ಡ್ ನ ಹೊಂದಿದ್ದಾರೆ. ನಾವೇ ನಮ್ ಕಣ್ಮುಂದೆ ನೋಡ್ದಂಗೆ ಕಾರಲ್ಲಿ ಓಡಾಡೋನ್ ಕೂಡ BPL ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಅದರಿಂದ ಎಷ್ಟೋ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅರ್ಹರಿಗೆ ಸಿಗಬೇಕು ಅನ್ನೋದೇ ಇವತ್ತಿನ ಉದ್ದೇಶ. ನಂದು ದೀಪಕ್ ಗೌಡ್ರೆ, ಈಗ ನೀವು ಶ್ರೀಮಂತರಿಗೆ ರದ್ದು ಮಾಡ್ತಿರೋ ವಿಚಾರಕ್ಕೆ ನಿಮ್ಮ ಸರ್ಕಾರದ ಬಗ್ಗೆ ನಮ್ ತಕರಾರಿಲ್ಲ. ಕಾರ್ ಇಟ್ಕೊಂಡವನು, ಒಂದು 20 ಎಕರೆ ಜಮೀನು ಇಟ್ಕೊಂಡವನು, ಲಕ್ಷಾಂತರ ರೂಪಾಯಿ ಆದಾಯ ಇರೋನು ಅಂತ ತಕರಾರಿಲ್ಲ. ಬಡವನ್ಗೆ ಅಕಸ್ಮಾತ್ ಬೈ ಮಿಸ್ ಬಡವನ್ಗೆ ಅನ್ಯಾಯ ಆಗ್ಬಿಟ್ಟಿದ್ರೆ 24 ಗಂಟೆ ಟೈಮ್ ಕೊಟ್ಟಿದ್ದಾರಲ್ಲ, ಸಾಕಾ ಅಂತ ನಾನು ಸ್ಟ್ರೈಟ್ ಕ್ವಶನ್ ದೀಪಕ್ ನಿಮಗೆ. 24 ಗಂಟೆ ಸಾಕೇನ್ರಿ ದೀಪಕ್? ಇಲ್ಲ, ಸಾಕಾಗೋದಿಲ್ಲ. ಅದನ್ನ ರಾಜ್ಯ ಸರ್ಕಾರ ಮತ್ತೆ ಪುನರ್ ಪರಿಶೀಲಿಸಿ ಮತ್ತೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ತಾರೆ. ಯಾವುದು ಏಕಾಏಕಿ ಒಂದೇ ದಿನದಲ್ಲಿ ಆಗುವಂತ ಕಾರ್ಯ ಅಲ್ಲ ಇದು. ಮತ್ತೆ ಅವಕಾಶ ಕೊಡ್ತಾರೆ. ಯಾವುದೇ ರೀತಿ ಬಡವರಿಗಂತೂ ಅನ್ಯಾಯ ಆಗೋದಕ್ಕೆ ಇವತ್ತಿನ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವತ್ತಿದ್ರು ಬಡವರ ಪರ ಅವರು ಸೇವೆ ಸಲ್ಲಿಸಿದಂತವ್ರು. ಅವ್ರು ಯಾವುದೇ ಬಡವರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ಈ ಟೈಮ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ಫೈನ್. ನಾನು ಇದೀಗ ದಿನೇಶ್, ಈ ಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ನಿಮಗೆ ಈ BPL ಕಾರ್ಡ್ನ APL ಕಾರ್ಡ್ ಮಾಡೋ ವಿಚಾರ ಅಕಸ್ಮಾತ್ ಅವನು ಆ ಮಾನದಂಡಗಳನ್ನು ಮೀರಿದ್ರೆ ಅಂದಾಗ? ಈಗ ರಾಜ್ಯದಲ್ಲಿ ಏನಂದರೆ ಸುಮಾರು 1.28
ಕೋಟಿಯಷ್ಟು BPL ಕಾರ್ಡ್ ಇದಾವೆ. ಅದರಲ್ಲಿ ಸುಮಾರು 4.5 ಕೋಟಿ ಜನ BPLಗೆ ಎನ್ರೋಲ್ ಆಗಿದೆ. ದಕ್ಷಿಣ ಭಾರತದಲ್ಲೇ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಕರ್ನಾಟಕನೇ ಹೈಯೆಸ್ಟ್ ಇದೆ. ತಲಾದಾಯದಲ್ಲಿ ನಮ್ಮ ರಾಜ್ಯನ ನಂಬರ್ ಒನ್. ಯಾವ ತರ ನೋಡಿ ಇದು 6.5 ಕೋಟಿ ಯಾವ ರಾಜ್ಯ ತಲಾದಾಯದಲ್ಲಿ ನಂಬರ್ ಒನ್ ಇದೆಯೋ ಅದೇ ರಾಜ್ಯದಲ್ಲಿ ಬಿಲೋ ಪಾವರ್ಟಿ ಲೈನ್ ಅವರು ಹೈಯೆಸ್ಟ್ ಜನ ಇದ್ದಾರೆ ಅಂತ. 6.5 ಕೋಟಿ ಜನರಲ್ಲಿ 4.5 ಕೋಟಿ ಜನ BPL ಕಾರ್ಡ್ ಇದ್ದಾರೆ. ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಗೈಡ್ ಲೈನ್ಸ್ ಏನಿದೆ ಅಂದ್ರೆ ರೂರಲ್ ಅಲ್ಲಿ 70%, ಅರ್ಬನ್ ಅಲ್ಲಿ 50% ಅಷ್ಟು ಇರ್ಬೋದು ಅಂತ ಇದೆ. ಬಟ್ ನಾವು ಅದನ್ನ ದಿನೇಶ್ ಇಲ್ಲಿ ತುಂಬಾ ಈ BPL ಕಾರ್ಡನ್ನು ಪಡೆದುಕೊಂಡಿರುವವರಲ್ಲಿ ತಲಾದಾಯದಲ್ಲಿ ಇಷ್ಟು ಚೆನ್ನಾಗಿದ್ದಾಗ ಒಂದು ರಾಜ್ಯ ತುಂಬಾ ಮೋಸ ಮಾಡಿ ಮೋಸದ ದಾಖಲೆಗಳನ್ನು ಕೊಟ್ಟುಬಿಟ್ಟೆ BPL ಕಾರ್ಡ್ ಮಾಡಿಸಿರಬೇಕು ಅಂತ ನಾನು ಹೇಳೋದು. ಹೌದು, ಇದು ಏನಾಗಿದೆ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೀತದೆ. ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ನಡೆಯುತ್ತಲ್ಲ, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಈ ಎಲೆಕ್ಷನ್ಗಳಿಗೆ ವೋಟ್ಗೆ ಇದೊಂದು ಮಾನದಂಡ ಆಗ್ಬಿಟ್ಟಿದೆ. ನೀ BPL ಕಾರ್ಡ್ ಮಾಡಿಕೊಟ್ರೆ ನಿನ್ಗೆ ವೋಟ್ ಹಾಕೋದು, ಇಲ್ಲ ಅಂದ್ರೆ ಇಲ್ಲ. ಇದರಿಂದ ಈ ವಿಚಾರಕ್ಕೆ ಯಾವುದೇ ಪಕ್ಷಗಳು ಕೂಡ ಎಲ್ಲಾ ಪಕ್ಷಗಳು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾವೆ. ಎಲ್ಲರಿಗೂ ಮಾಡ್ಕೊಡೋದು. ಎಷ್ಟೋ ಹಳ್ಳಿಗಳಲ್ಲಿ ಸರ್ಕಾರಿ ನೌಕರ ಒಬ್ಬನ್ ಬಿಟ್ಬಿಟ್ಟು ಇಡೀ ವಿಲೇಜ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅಲ್ಲಿ ದೊಡ್ಡ ಶ್ರೀಮಂತನಿಂದ ಹಿಡಿದು ಬಡವನ ತನಕನೂ ಮಾಡಿರ್ತಾರೆ. ಮತ್ತೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಈ BPL ಕಾರ್ಡ್ ಅನ್ನ ಇವತ್ತೇನು ಅರ್ಬನ್ ಅಲ್ಲಿ 1.2 ಲ್ಯಾಕ್ ಇದೆಯಲ್ಲ, ಅದನ್ನ ಮಿನಿಮಮ್ 2.5 ಲಕ್ಷಕ್ಕೆ ತರಬೇಕು. ಯಾಕಂದ್ರೆ ನೀವು ಇವತ್ತು ಒಂದು ಸಿಂಗಲ್ BHK ಮನೆಯಲ್ಲಿ ಜೀವನ ಮಾಡಬೇಕು ಬಾಡಿಗೆ ಅಂದ್ರೂ 7,000 ರಿಂದ 8,000 ರೂಪಾಯಿ ಬಾಡಿಗೆ ಕೊಡಬೇಕು. ಎಕ್ಸ್ಪೆನ್ಸ್ ಎಲ್ಲ ಅಂದ್ರೆ 10,000 ರೂಪಾಯಿ. ಅಂದ್ರೆ ಅವನು ವರ್ಷಕ್ಕೆ ಬರೀ 10,000 ರೂಪಾಯಿ ದುಡಿಬೇಕಾ ತಿಂಗಳಿಗೆ? ಅದು ಅವ್ನಿಗೆ ಏನಕ್ಕೂ ಸಾಲಲ್ಲ. 1.2 ಲ್ಯಾಕ್ಸ್ ಏನೂ ಸಾಲಲ್ಲ. 2.5 ಲಕ್ಷಕ್ಕೆ ತಂದ್ರೆ ಅಟ್ಲೀಸ್ಟ್ ಅವನು BPLಗೆ ಅರ್ಹ ಆಗ್ಬೇಕು. ಆ ರೀತಿನಾರು ಮಾನದಂಡ ಮಿತಿ ಬಹಳ ಕಡಿಮೆ ಇದೆ. ಅದರಿಂದ ಏನು ಈಗ ಯಾರೇ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡ್ರು 15,000 ರಿಂದ 20,000 ಸಂಬಳ ಕೊಡ್ತಾರೆ ಇವತ್ತು ಬೆಂಗಳೂರಲ್ಲಿ. ಹಂಗಂದ್ರೆ ಅವನು ಎಬೋ ಪಾವರ್ಟಿ ಲೈನಾ? ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡೋನು ಅಥವಾ ಒಂದು ಸಣ್ಣ ಆಟೋ ಓಡಿಸೋರು, ಅವ್ರಿಗೆ ಇವತ್ತು ಆದಾಯ ಇರುತ್ತೆ, ನೆಕ್ಸ್ಟ್ ಡೇ ಆದಾಯ ಇರಲ್ಲ. ಒಬ್ಬ ಕೂಲಿ ಇರುತ್ತೆ ಇವತ್ತು, ಅಸಂಘಟಿತ ವಲಯ, ಇಂಥವೆಲ್ಲ ಈಗ ಒಂದು 6 ತಿಂಗಳು ಸಂಬಳ ಬಂದ ತಕ್ಷಣ ಅವ್ನಿಗೆ ಚೆನ್ನಾಗಿ ಕೂಲಿ ಸಿಕ್ಬಿಟ್ರೆ 1,20,000 ದಾಟ್ಬಿಡುತ್ತೆ. ಹಂಗಂದ್ಬಿಟ್ಟು ಅವ್ನು ಕಿತ್ತಾಕ್ಬಿಡಕ್ಕಾಗತ್ತಾ? ಇದೆಲ್ಲ ಅದು ನೀವು ಕ್ರೈಟೀರಿಯಾಗಳನ್ನ ಡೈಲಿ ವೇಜ್ ವರ್ಕರ್ಸ್ಗಳಿಗೆಲ್ಲ ಅಪ್ಲೈ ಮಾಡಕ್ ಆಗಲ್ಲ. ಇದಕ್ಕೆಲ್ಲ ಸ್ವಲ್ಪ ಈಗ ಎಲ್ಲ ಫೋನ್ ಪೇ UPIಗಳು ಬಂದ್ಬಿಟ್ಟು ಯಾರು ಕೂಡ ಕ್ಯಾಶ್ ಅಲ್ಲಿ ಕೊಡಲ್ಲ, ಎಲ್ಲರಿಗೂ ಫೋನ್ ಪೇ ಇದ್ರಲ್ಲೇ ಕೊಡೋದ್ರಿಂದ ಸಾಕಷ್ಟು ಜನ ಈ APL ಕ್ರೈಟೀರಿಯಾ ಕೊಟ್ಟೋಗ್ಬಿಡ್ತಾರೆ. ಇದನ್ನೆಲ್ಲ ಮತ್ತೆ ಪರಿಷ್ಕರಣೆ ಮಾಡಬೇಕು. ಮತ್ತೆ ಇವತ್ತು BPLಗೆ ಯಾಕೆ ಜನ ಇಷ್ಟು ಮುಗಿ ಬೀಳ್ತಾ ಇದ್ದಾರೆ ಅಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಆರೋಗ್ಯ ಸೇವೆಗೆ. ಯಾಕಂದ್ರೆ ಇವತ್ತು ನಾವೇನು ನಮ್ಮಲ್ಲಿ ಆರೋಗ್ಯ ಸ್ಕೀಮ್ಗಳಿದೆ. ಯಾವುದು ಅಂದ್ರೆ ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್, ಎರಡು ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಾವ್ರೆ, ಇವತ್ತು ಆರೋಗ್ಯ ಕೊಡ್ತೀವಿ ಅಂತಾರೆ. ಬರೀ BPL ಕಾರ್ಡ್ ಹೋಲ್ಡರ್ಸಿಗೆ ಮಾತ್ರ ಪ್ರೀ ಹಾಸ್ಪಿಟಲೈಸೇಷನ್, ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ಬಟ್ APL ಕಾರ್ಡ್ಗೆಲ್ಲ ತೆಗ್ದಾಕ್ಬಿಟ್ರು. ಅಂದ್ರೆ ಅವ್ರಿಗೆ ನೀವು ಪ್ಯಾಕೇಜ್ ಅಲ್ಲಿ ತಗೊಳ್ಳಿ, ಒಂದು ಆಪರೇಷನ್ಗೆ ಇಷ್ಟು ದುಡ್ಡು ಕಟ್ಟಿ ಅಂತ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಬರ್ಡನ್ ಆಗ್ತಾ ಇದೆ. ಅದ್ರ ಬದಲು ಏನು SM ಕೃಷ್ಣ ಅವರು ಯಶಸ್ವಿನಿ ಯೋಜನೆ ಮಾಡಿದ್ರು, ಆ ರೀತಿ ಕಾಮನ್ ಇನ್ಶೂರೆನ್ಸ್ ಮಾಡ್ಬಿಡಿ, ಎಲ್ರಿಗೂ ಒಂದು 500,000 ತಗೊಳ್ಳಿ. ಅದು ಯಾರ ಆಕ್ಸಿಡೆಂಟ್ ಆದವ್ರಿಗೆ ಯಾರು ಡಿಸೀಸ್ ಆಗಿರುತ್ತೆ ಅವ್ರಿಗೆ ಕೊಡಿ. ಅವಾಗ ಈ BPL ಇಂದ ಆಚೆ ಬರೋದಕ್ಕೆ ಎಷ್ಟೋ ಜನ ಉತ್ಸುಕರಾಗ್ತಾರೆ. ಅದನ್ನು ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅಂತ ನಾನು ಕೇಳ್ತೀನಿ. ಮತ್ತೆ ಒಂದು ವರ್ಷ ಒಂದು ಬ್ರೇಕ್ ಆದ್ಮೇಲೆ ಶ್ರೀನಿವಾಸ್ ಅವರೇ, ನಿಮ್ಮ ಸರ್ಕಾರ ಅಂದರೆ ನಿಮ್ಮ ಪಕ್ಷದ ಒಂದು ಸರ್ಕಾರ ಇದ್ದಾಗಲೂ ಕೂಡ ಈ BPL ಎಲಿಜಿಬಿಲಿಟಿಯ ಒಂದಷ್ಟು ಪರಿಷ್ಕರಣೆಗೆ ನೀವು ಮುಂದಾಗಿದ್ರಿ. BPL ವಿಚಾರದಲ್ಲಿ ಯಾರ್ಯಾರಿಗೂ ಅನರ್ಹರಿಗೆಲ್ಲ ಹೋಗ್ತಿದೆ ಅಂತ ಹೇಳಿ, ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವಾಗ ಅದೇ ವಿಚಾರಕ್ಕೆ ಎಂಟ್ರಿ ಆಗಿದೆ. ಏನು ನಿಮ್ಮ ರಿಯಾಕ್ಷನ್ ಇದಕ್ಕೆ ಅಂತ ಹೇಳಿ? ಇಲ್ಲ, ಈಗೇನು ಇವತ್ತು 7 ಲಕ್ಷ BPL ಕಾರ್ಡ್ಗಳನ್ನು ಅವರು ಒಂದು ಭಾಳ ಬುದ್ಧಿವಂತಿಕೆಯಿಂದ ಇದನ್ನು ಹೇಳ್ತಾ ಇದ್ದಾರೆ ಮಾನ್ಯ KH ಮುನಿಯಪ್ಪ ಅವರು. ಇದು ವಜಾ ಅಲ್ಲ, ಪರಿಷ್ಕರಣೆ ಅಂತ ಹೇಳ್ತಾರೆ. BPL ಇಂದ APL ಮಾಡ್ತಾ ಇದೀವಿ ಅಂತ. ಆಕ್ಚುಲಿ ಅಂದ್ರೆ APL 1.5 ಲಕ್ಷ ಜನದ ಹೋಯ್ತಾ. ಇದು ಯಾರ ಪಾಪದ ಕೂಸು ಅಂದ್ರೆ 2013 ರಿಂದ 2018ರವರೆಗೂ ಇದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾನ್ಯ ಮಂತ್ರಿಗಳಾಗಿದ್ದಂಥ ದಿನೇಶ್ ಗುಂಡೂರಾವ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ ಕೊಟ್ಟಂತ ಕಾರ್ಡ್ಗಳಿವೆಲ್ಲ. ಅವಾಗ ಏನ್ ಮಾಡಿದ್ರು, ಎಲ್ರಿಗೂ ಕೊಟ್ರು. ಎಲ್ರಿಗೂ ಅದು ಯಾವ ಕ್ರೈಟೀರಿಯಾ, ಯಾವ ಮಾನದಂಡ, ಬಡವ ಶ್ರೀಮಂತ ಏನು ನೋಡ್ಲಿಲ್ಲ. ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಂದು ಫೇರ್ ಪ್ರೈಸ್ ಡಿಪೋ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ನಂದಿದೆ ನ್ಯಾಯಬೆಲೆ ಅಂಗಡಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ 2013 ರಿಂದ 2018ರವರೆಗೂ ಹೊರ ರಾಜ್ಯದವ್ರು ಕೊಟ್ಟರು, ಅಕ್ರಮ ವಲಸಿಗರಿಗೆ ಕೊಟ್ಟರು. ಅದಾದ್ಮೇಲೆ ಹೊರಗಡೆಯಿಂದ ಉದ್ಯೋಗ ಮಾಡೋದಕ್ಕೆ ಬಂದ್ರಲ್ಲ ವಲಸಿಗ ಉದ್ಯೋಗಿಗಳು, ಅವ್ರು ಕೊಟ್ಟರು ಯಾವ ಮಾನದಂಡವನ್ನು ನೋಡ್ಲಿಲ್ಲ. ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಬೇಕಾಗಿತ್ತು. ಇದನ್ನ ಕಂಡಿಡ್ದಿದ್ದು ಯಾರು ಅಂದ್ರೆ ಇವರಲ್ಲ,
ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಅಕೌಂಟಬಿಲಿಟಿ ಇರೋ ಸರ್ಕಾರ. ಇವ್ರು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತ ಮಾಡಿದ್ರು 2013ರಿಂದ 18ರವರೆಗೂ. ಕೇಂದ್ರ ಸರ್ಕಾರ ಒಂದು ಅಕೌಂಟಬಿಲಿಟಿ ಇರೋ ಸರ್ಕಾರ KYC ತಗೊಂಡ್ ಬಂತು. ಓಕೆ, ನೋ ಯುವರ್ ಕಸ್ಟಮರ್ ಅಂತ ತಗೊಂಡ್ ಬಂತು. ಅದು ಮಾಡಿದಾಗ ಇದೆಲ್ಲ ಸಿಕ್ಕಾಕೊಳ್ತು. ಓಕೆ, 7 ಲಕ್ಷ ಕಾರ್ಡ್. ನಾನು ಈಗ ನಮ್ಮ ಸ್ನೇಹಿತರಲ್ಲಿ ದೀಪಕ್ ಗೌಡ್ರು ಇದ್ದಾರೆ, ಅವ್ರನ್ನ ಕೇಳೋದು ಕಾಂಗ್ರೆಸ್ನವ್ರಿಗೆ, ನೀವು ಗ್ಯಾರಂಟಿಗಳು ಕೊಡಬೇಕಾದ್ರೆ ಯಾವುದೇ ಮಾನದಂಡವನ್ನ ಫಿಕ್ಸ್ ಮಾಡಿರಲಿಲ್ಲ. ಕರೆಕ್ಟ್. ಎಲ್ರಿಗೂ ಫ್ರೀ ಅಂತ ಹೇಳಿದ್ರಿ. ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು? ಮಾದೇವಪ್ಪ ನನಗೂ ಫ್ರೀ, ನಿನ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಲ್ಲ. ಇವತ್ತು 10 kg ನಾ ಕೊಡಬೇಕಾದ್ರೆ ಅಕ್ಕಿನ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರು? 10 kg ಅಕ್ಕಿ ಎಲ್ಲ ಬಡವ್ರಿಗೂ ಫ್ರೀ ಅಂತ ಹೇಳಿದ್ರು. ಅವತ್ತು ಹೇಳ್ಬೇಕಾದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ 5 kg ಕೊಡ್ತಾ ಇದೆ, ನಾವು 5 kg ಕೊಡ್ತಾ ಇದೀವಿ, ಒಟ್ಟಿಗೆ 10 kg ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಇವತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರ ನೋ ಯುವರ್ ಕಸ್ಟಮರ್ ಮುಖಾಂತರ 7 kg 5 kg ಕಡಿಮೆ ಮಾಡಿದ್ರೆ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿದಿನ ಪೇಪರ್ ಅಲ್ಲಿ ಹಾಕ್ಸಾರು. ಧೈರ್ಯವಾಗಿ ಬಡವರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಓಟ್ ಹಾಕಿದ್ದೀರಾ, 136 ಸೀಟ್ ಕೊಟ್ಟಿದ್ದೀರಾ, ಚುನಾವಣೆಯಲ್ಲಿ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ 2 ಸೀಟ್ 138 ಕೊಟ್ಟಿದ್ದೀರಾ, ನಿಮ್ಗೆ ನಾವು ಮೋಸ ಮಾಡಲ್ಲ, ನಾವು ಸುಳ್ಳು ಹೇಳೋದಿಲ್ಲ, ನಿಮ್ಗೆ 5 kg ಅಕ್ಕಿ ಸೇರ್ಸಿ 10 kg ಅಕ್ಕಿ ಕೊಡ್ತೀವಿ ಅಂತ ಧೈರ್ಯ ಇದ್ರೆ, ಬದ್ಧತೆ ಇದ್ರೆ, ಜನಪರವಾಗಿದ್ರೆ, ಬಡವರ ಪರವಾಗಿದ್ರೆ ಹೇಳಿ. ಈಗ ಶ್ರೀನಿವಾಸ್ ಅವ್ರು ಇನ್ನೊಂದು ಪ್ರಶ್ನೆ ಗೊತ್ತಾ ಇಲ್ಲಿ, ಈ KYC ಅಂತ ತಂದ್ರು ಅಂತ ನೀವು ಹೇಳಿದ್ರಿ, ಆಯ್ತು ತಂದ್ರು ಅಂತ ಹೇಳಿದಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಆದಮೇಲೆ ನಂತರದ ಅವಧಿಯಲ್ಲಿ ಮೈತ್ರಿ ಸರ್ಕಾರಗಳಲ್ಲಿ ನಿಮ್ಮದು ಪ್ರಧಾನ ಪಾತ್ರ, ನಿಮ್ಮ ಸರ್ಕಾರದ. ಈಗ ಇವರು ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಅವರು ಮನಸ್ಸೋ ಇಚ್ಛೆ ಯಾರಿಗೂ ಕಾರ್ಡ್ ಕೊಟ್ಟುಬಿಟ್ಟಿದ್ರು ಅಂದಾಗ 5 ವರ್ಷಗಳ ಕಾಲ ಯಾವ ಕಂಪನಿಯ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನೀವು ತಗೊಂಡು ಮಲಗಿದ್ರಿ? ಆ ರೀತಿ ಯಾವ ಬ್ರ್ಯಾಂಡ್ ಹೇಳ್ಬೇಕು ನನಗದು? ಅಂದ್ರೆ ತುಂಬಾ ಗಾಢ ನಿದ್ರೆ ಬರುವಂತ ಯಾವ ನಿದ್ರೆ ಮಾತ್ರ ನುಂಗಿದ್ರಿ ನೀವು ಕಣ್ಣಿಡ್ದು ಅವ್ರ ಮುಖ ಕೊಡ್ದಂಗೆ ಹೇಳ್ಬೇಕಾಗಿತ್ತು. ಏನ್ರಿ ಇಂಥ ಕೆಲಸ ಮಾಡಿದ್ದೀರಿ, ನಾವೆಲ್ಲ ಪರಿಷ್ಕರಿಸಿದ್ದೀವಿ ಅಂತ. ಪರಿಷ್ಕರಿಸಿದ್ರೆ ಜನಾಭಿಪ್ರಾಯ ನಿಮ್ಗೆ ವಿರುದ್ಧ ಆಗುತ್ತೆ, ಪರಿಷ್ಕರಿಸಿದ್ರೆ ಸುಮ್ಮನಿದ್ದು ಬಿಡೋಣ, ಮತ್ತೆ ಅವ್ರ ಸರ್ಕಾರ ಬಂದ ತಕ್ಷಣ ಕೊಟ್ಬಿಟ್ಟಿದ್ರಿ ಅಂತ ಈ ಚರ್ಚೆಗಿದ್ರ ನೀವು ಇಷ್ಟು ವರ್ಷ? ಲೆಟ್ ಮಿ ಬಿ ಹಾನೆಸ್ಟ್, ಈ ರೀತಿ ಸಣ್ಣ ಪುಟ್ಟ ಪ್ರಮಾದಗಳನ್ನ ನಾವು ಎಸಗಿದ್ದಕ್ಕೆ ಇವತ್ತು ನಾವು ಸರ್ಕಾರದಿಂದ ಹೊರಗಡೆ ಇದ್ದೀವಿ. ನಾನು ತುಂಬಾ ಪ್ರಾಮಾಣಿಕವಾಗಿ ಥ್ಯಾಂಕ್ ಯು ಫಾರ್ ದಟ್. ನಾನು ಹೇಳ್ತೀನಿ, ರಾಜಕೀಯ ಸುಮ್ಮನೆ ಕಿರ್ಚಾಡಕ್ಕಲ್ಲ ನಾನು ಇದು, ಅದಕ್ಕೆ ನಾನು ಕೇಳಿದೆ. ಇಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಅವರು ನುಡಿದಂತ ನೋಡಿದವರು ಬಡವರ ವಿರೋಧಿ ಒಂದು ಪಾಲಿಸಿನ ತಗೊಂಡ್ ಬರ್ತಾ ಇದ್ರೆ, ಮತ್ತೆ ಈಗ ಇದನ್ನ ಪರಿಷ್ಕರಣೆ ಮಾಡ್ಲಿ ಅಂತ ಹೇಳ್ತೀರಾ, ಬೇಡ ಅಂತ ಹೇಳ್ತೀರಾ? ಅದನ್ನ ನೇರವಾಗಿ ಹೇಳ್ಬೇಕು ನೀವು ನನಗೆ. ಸರ್, ಅಕ್ಕಿ 5 kg 10 kg ಕೇಳ್ತೀರಾ ಈಗ? ನಾನು ಹೇಳ್ತೇನೆ, ಈ ಪರಿಷ್ಕರಣೆ ನಡೀಬೇಕು, ಈ ಯಾರ್ಯಾರು ಅನರ್ಹರಿದ್ದಾರೋ ಆಚೆ ಕಳಿಸ್ಬೇಕು, ಎಸ್ಸಾ ನೋನಾ ನೀವು? ಸರ್, ಪರಿಷ್ಕರಣೆ ವೈಜ್ಞಾನಿಕವಾಗಿ ಮಾಡಿ, ಯಾರ್ಯಾರು ಈಗ ನಮ್ಮ ಇವರು ಹೇಳ್ತಾ ಇದ್ರಲ್ಲ ಅರ್ಹರಿದ್ದಾರೆ, ಈ ರಾಜ್ಯದ ಮೂಲ ಬಡವರಿದ್ದಾರೆ, ಓಕೆ, ಬಡವರಿಗೆ ಇವ್ರ ಕೈಯಿಂದ ಕೊಡ್ಲಿ. ಕೇಂದ್ರ ಸರ್ಕಾರ ನೆಚ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಬಹಳ ಬಲವಾಗಿದೆ, ಗಟ್ಟಿಯಾಗಿದೆ ಅಂತ ಎದೆ ತಟ್ಕೊಂಡು ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು. ಕೊಡ್ಲಿ 5 kg ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ಅವ್ರು ಡಿಪೆಂಡ್ ಆಗೋದು ಬೇಡ, ಇವ್ರು ಕೊಡ್ಲಿ. ನಾನು ಅಲ್ಲಿ ಪಾಯಿಂಟ್ ಇರೋದೇನು ಗೊತ್ತಾ? ರಾಜ್ಯ ಸರ್ಕಾರ 5 kg ಕೊಡ್ತಾ ಇದೆಯಾ, ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆಯಾ, ಅಕ್ಕಿಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಕದನ ಅಲ್ಲ ಇದು. ಶ್ರೀನಿವಾಸ್ ಅವ್ರು ಕೇಳಿಸ್ಕೊಬಿಡಿ, ಇಲ್ಲಿ ಕದನ ಇರೋದೇನು ಅಂತ ಹೇಳಿದ್ರೆ, ಅನರ್ಹರು ಕೋಟ್ಯಾಧಿಪತಿಗಳಿದ್ದಾರೆ, ಕಂಪ್ನಿ ಡೈರೆಕ್ಟರ್ಗಳಿದ್ದಾರೆ, ಒಳ್ಳೆ ಜಮೀನಿದೆ ಅವ್ರಿಗೆ, ಅಂಥವ್ರಿಗೆ ಬಡವರ ಪಾಲ್ ಅವ್ರು ಕಿತ್ಕೊಂಡು ತಿಂತಾ ಇದ್ದಾರೆ ಅಂತ ವಿಷಯ ಇರೋದಿದು. ಅದನ್ನ ನಾವು ತೆಗಿತಾ ಇದೀವಿ ಅಂತ ಅವ್ರು ಹೇಳ್ತಿರೋದು. ಕಾರ್ಡ್ ಅಲ್ಲಿ ಎರಡೇ ಸರ್ ಇದ್ರಲ್ಲಿರೋದು ಅನುಕೂಲ. ಒಂದು ರೇಷನ್ ಆಯ್ತು, ಎರಡನೇದು ಯಾವ್ದಾದ್ರು ಆಸ್ಪತ್ರೆ. ನಾನ್ ಹೇಳ್ತೀನಿ, ಆಸ್ಪತ್ರೆಗೆ ಎಷ್ಟು ಜನ ಹೋಗ್ತಾರೆ, ಅದೇ ರೇಷನ್ ಎಷ್ಟು ಜನ ತಗೊಳ್ತಾರೆ. ಈ ಪರ್ಸೆಂಟೇಜ್ ನೋಡಿ, 10% ಹಾಸ್ಪಿಟಲ್ ಅನುಕೂಲ ತಗೊಂಡ್ರೆ 90% ಶೇಕಡ ರೇಷನ್ ತಗೊಳ್ತಾರೆ. ಇವತ್ತು ಇದನ್ನ 7 ಲಕ್ಷ ತೆಗೆದ್ರೆ ಅನಾನುಕೂಲ ಆಗೋದು ಬಡವರಿಗೆ, ರೇಷನ್ ತಗೊಳ್ತಾ ಇರೋರಿಗೆ. ಅವ್ರು ಅಲ್ಲಿ ನಾನು ಹೇಳೋದು, ಅವ್ರ ಪರಿಷ್ಕರಣೆಯಲ್ಲಿ ಬಡವ್, ನಾನು ಅದನ್ನೇ ಫಸ್ಟ್ ದೀಪಕ್ ನಾನು ಅದನ್ನೇ ಕೇಳಿದೆ, ಒಬ್ಬನೇ ಒಬ್ಬ ಬಡವನ್ಗೆ ಅನ್ಯಾಯ ಮಾಡೋದು ಅದು ಅನ್ಯಾಯ ಆಗುತ್ತೆ. ಇಲ್ಲಿ 95 ಜನ ಶ್ರೀಮಂತ ಪಡ್ಕೊಂಡಿರಬಹುದು, 5 ಜನ ನೀವು ಬೀದಿ ತಗೊಳ್ಳೋದು ತಪ್ಪು ಅಂತ ಮಾನದಂಡ ಕೇಳಿದೆ ನಾನು. ಸರಿ ಇದೆ, ಏನ್ ಮಾನದಂಡ ಇಟ್ಕೊಂಡಿದ್ದೀರಿ ನೀವು? DPLಗೆ ಎಲಿಜಿಬಲ್ ಅಲ್ಲ ಅಂತ. ಇಲ್ಲಿ ಬರ್ಕೊಳಕ್ ಈಸಿ, ಇವನು ಕಾರ್ ಇದೆಯಾ, ಜಮೀನ್ ಇದೆಯಾ ಅಂತ ಹೇಳಿ ಯಾವ ದಾಖಲೆ ಪರಿಶೀಲಿಸಿದ್ರಿ ಅಂತ ನಾನು ದೀಪಕನ್ ಕೇಳಿದೆ. ಅವಾಗಲೇ ಏನೋ ಪರಿಶೀಲನೆ ಮಾಡಲಿಲ್ಲ, ನಾ ಹೇಳ್ತೀನಿ. ಇದು ಪ್ರಶ್ನೆ ಪರಿಶೀಲನೆ ಮಾಡಲಿಲ್ಲ. ದೀಪಕ್ ಗೌಡ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ. ದೀಪಕ್ ಅವರೇ, ಈಗ ಇಲ್ಲಿ ಪಟಾಪಟ್ ಶ್ರೀನಿವಾಸ್ ಅವರು ಒಂದು ನ್ಯಾಯಬೆಲೆ ಅಂಗಡಿ ನಡೆಸ್ತಿರೋರು. ದೀಪಕ್ ಅವರೇ, ಅವ್ರು ಹೇಳ್ತಿರೋದು, ಈಗ ಯಾರು ಅನರ್ಹರಿದ್ದಾರೋ ನೀವು ಆಚೆ ಹಾಕಿ, ನಮ್ ತಕರಾರಿಲ್ಲ. ನಾನ್ ಕೇಳ್ತಿರೋದು ಏನ್ ಕ್ರೈಟೀರಿಯಾ ಹೇಳ್ಬಿಟ್ಟಿದ್ದೀರಿ. ಇಲ್ಲಿ ಕಾರ್ ಇರಬಾರ್ದು, 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನ್ ಇರಬಾರ್ದು, 1,20,000ಕ್ಕಿಂತ ಆದಾಯ ಇರಬಾರ್ದು ಅಂತ. ಆಗ್ಲೇ ದಿನೇಶ್ ಹೇಳ್ತಾ ಇದ್ರು, 1,20,000 ಅನ್ನುವುದು ಇವತ್ತಿನ ಕಾಲಕ್ಕೆ ಏನೇನು ಅಲ್ಲ, ಫಸ್ಟ್ ಆ ಮಾನದಂಡಗಳನ್ನ ಹಿಗ್ಗಿಸಿ ಅಂತ ಕೇಳ್ತಾ ಇದ್ದಾರೆ ದಿನೇಶ್ ಅವರು. ಈ ಮಾನದಂಡಗಳನ್ನ ಫಿಕ್ಸ್ ಮಾಡಿರೋದು ಕೇಂದ್ರ ಸರ್ಕಾರ ಸರ್, ರಾಜ್ಯ ಸರ್ಕಾರ ಅಲ್ಲ. ಓಕೆ, ಕೇಂದ್ರ ಸರ್ಕಾರ ಏನ್ ಮಾನದಂಡ ಹೇಳಿದೆ ಅದ್ರ ಸೂಚನೆಯಂತೆ ರಾಜ್ಯ ಸರ್ಕಾರದವರು
ಪರಿಷ್ಕರಣೆ ಮಾಡ್ತಾ ಇದಾರೆ, ಯಾವ್ದು ರದ್ದು ಮಾಡ್ತಾ ಇಲ್ಲ, ಪರಿಷ್ಕರಣೆ ಮಾಡಿ. ಈಗ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ವಲಸಿಗರದೇ ಡಿಲೀಟ್ ಆಗ್ಬೋದು, ಅಥವಾ ಅಕ್ರಮವಾಗಿ ಯಾರು ಮಾಡ್ಕೊಂಡಿದ್ದಾರೆ ಅವ್ರದೇ ಡಿಲೀಟ್ ಆಗ್ಬೋದು. ಯಾಕೆ ಬಡವರದೇ ಆಗತ್ತೆ ಅಂತ ಟಾರ್ಗೆಟ್ ಮಾಡ್ತಾ ಇದೀರಿ? ಓಕೆ, ಬರ್ಲಿ, ಯಾವತ್ತು ಪರಿಷ್ಕರಣೆ ಆಗಿ ಲಿಸ್ಟ್ ಬರುತ್ತಲ್ಲ, ಅದ್ರಲ್ಲಿ ಯಾವ್ದಾದ್ರು ಬಡವರಿಗೆ ಅನ್ಯಾಯ ಆದ್ರೆ ಮತ್ತೆ ಅವಕಾಶ ಕೊಟ್ಟು ಮಾಡ್ಕೊಡ್ತಾರೆ. ಆಗಕ್ಕಿಂತ ಮೊದ್ಲೇನೆ ತಾಂತ್ರಿಕ ದೋಷ ಆಗ್ಬಿಡುತ್ತೆ, ಅದಾಗತ್ತೆ ಇದಾಗತ್ತೆ ಅಂತ ಅನ್ಕೊಂಡ್ರೆ ಇನ್ಯಾವತ್ತು ಕಳ್ಳರನ್ನ ಹಿಡಿಯೋದಾಗಾದ್ರೆ ಓಕೆ. 5 ಜನ ಬಡವರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ದೀಪಕ್ ನಿಮ್ಗೆ 90 ಜನ ಶ್ರೀಮಂತರು ಅದನ್ನ ಅಲ್ಲ ದೀಪಕ್, ಅನುಭವಿಸ್ತಾ ಇರ್ಬೋದಾ? ಈಗ ಆಹಾರ ಇಲಾಖೆ ಕಡೆಯಿಂದ ಯಾವ ರೀತಿ ಪರಿಷ್ಕರಣೆ ಮಾಡ್ತಿದ್ದಾರೆ, ಯಾವ ರೀತಿ ಈ BPL ಕಾರ್ಡ್ ಹೋಲ್ಡರ್ಸ್ಗೆ ನೋಟಿಸ್ಗಳು ಬರ್ತಾ ಇದೆ, ಯಾವ ರೀತಿ ಕಾರ್ಡ್ ರದ್ದಾಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾಂಪೇನ್ ಏನೋ ಬೇಕಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅಂದ್ರೆ ಒಂದು ಮಾಹಿತಿ ಬೇಕಿತ್ತು ಅಂತ, ನನಗೂ ಒಂದು ಮಾಹಿತಿ ಬೇಕಿತ್ತು. ನೋಡ್ರಪ್ಪ, ನಿಮ್ಗೆ ಆದಾಯ ತೆರಿಗೆ ಪಾವತಿದಾರ ಇದ್ದೀರಿ ನೀವು, ನಿಮ್ ಪ್ಯಾನ್ ಕಾರ್ಡ್ ನಂಬರ್ ನಮಗೆ ಹೇಳಿ, ನಿಮ್ದು ITR ಸಲ್ಲಿಸಿ, ಒಂದು ತಿಂಗಳ ಒಂದು ಟೈಮ್ ಕೊಡ್ಬೇಕಿತ್ತಲ್ಲ ದೀಪಕ್. ಏಕೆ ಬರಸಿಡ್ಲಿ ತರ ಬಂದ್ಬಿಟ್ರೆ ಹೆಂಗೆ? ನಿಮ್ ಪ್ರಶ್ನೆ ಜೊತೆ ನಂದೊಂದು ಖಂಡಿತ ಅದೊಂದು ಕ್ಯಾಂಪೇನ್ ಆಗ್ಬೇಕು. ನಾವು ಕಾಂಗ್ರೆಸ್ ಪಕ್ಷದವರಾದ್ರೂ ಕೂಡ ಇದಕ್ಕೆ ನಾವು ಒಂದು ಮನವಿ ಕೊಡ್ತೀವಿ ಬಡವರ ಪರವಾಗಿ. ಇದಕ್ಕೊಂದು ಕ್ಯಾಂಪೇನ್ ಮಾಡಿ ಯಾವ ರೀತಿ ಏನೇನ್ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಬಡವರಿಗೊಂದು ಸೂಚನೆಯನ್ನ ನೀಡಿ ಆಮೇಲೆ ಒಂದು ಮನವಿ ಖಂಡಿತ ಸಲ್ಲಿಸ್ತೀವಿ ಸರ್. ಓಕೆ, ದಿನೇಶ್ ನಂದು ಈ ಒಂದು ಪ್ರಶ್ನೆ ಇತ್ತಲ್ಲಿ. ಈಗ ಅವ್ರು ಹೇಳ್ತಿದ್ದಾರೆ ಇದು ಕೇಂದ್ರ ಸರ್ಕಾರದ ಒಂದು ಮಾನದಂಡಗಳಿವು ಅಂತ. 1,20,000, 3 ಹೆಕ್ಟೇರ್ ಜಮೀನು, ಅಥವಾ ಒಂದೊಂದು ಕಾರ್ ಇತ್ತು, ಬೈಕ್ ಇತ್ತು. ಮೊದಲು ಯಾರೋ ಬೈಕು ಸೇರಿಸ್ಬಿಟ್ಟಿದ್ರು ಮೊದಲು. ಇವತ್ತು ಬೈಕ್ ಅನ್ನೋದು ಏಷ್ಯಾ ಖಂಡದಲ್ಲೇ ಬೆಂಗಳೂರಲ್ಲಿ ಹೈಯೆಸ್ಟ್ ಟೂ ವೀಲರ್ ಇದೆ. ಗ್ಯಾಸ್ ಸಿಲಿಂಡರ್ ಹಾಗಾದ್ರೆ ಎಷ್ಟು ಬಡವರು ಟೂ ವೀಲರ್ ಇಟ್ಕೊಳ್ಳಿಲ್ವಾಗಾರೆ ಅಂತೇಳಿ ನನ್ನ ಪಾಯಿಂಟ್ ಇದೆ ಅಲ್ಲಿ. ನನ್ನ ಪಾಯಿಂಟ್ ಇನ್ನೇನೂ ಇಲ್ಲ. ಇದು ದೀಪಕ್ ಕೇಳಿದ್ರು ನಾನು ಇದೇ ಪ್ರಶ್ನೆ ಕೇಳ್ತೀನಿ, ಶ್ರೀನಿವಾಸ್ ಅವ್ರಿಗೆ ಹೇಳಿದ್ರು ಇದೇ ಪ್ರಶ್ನೆ ಹೇಳ್ತೀನಿ. ನೀವೊಂದು ಸಮಯ ಕೊಡಿ, ಅವ್ರದ್ದೇನಾದರೂ ಪ್ಯಾನ್ ಕಾರ್ಡ್ ಇದೆಯಾ, ನಿಜವಾಗ್ಲೂ ಅವನು ಈ ಆದಾಯ ತೆರಿಗೆ ಪಾವತಿದಾರಣ. ಕೆಲವರು ಮನೆಗಳಲ್ಲಿ ಅಪ್ಪ ಅಮ್ಮ ಬಡವರು, ಮಗ ದೂರ ಇದ್ದಾನೆ, ಮಗ IT ರಿಟರ್ನ್ಸ್ ಮಾಡ್ತಿರಬಹುದು, ಅಪ್ಪ ಅಮ್ಮನ ಹೆಸರು ಕಾರ್ಡ್ ಇರ್ತಾರೆ, ನಿಮ್ಮ ಮಗ IT ರಿಟರ್ನ್ಸ್ ಮಾಡ್ತಾವನ್ರಿ, ನಿಮ್ಗೆ ಯಾಕ್ರಿ ಕೊಡಬೇಕು ಅಂತ ಅಪ್ಪ ಅಮ್ಮನ ಕಿತ್ಕೊಂಡ್ಬಿಟ್ರೆ ಅದು ಶಾಪನ ಅಪರಾಧ ಅಲ್ವಾ? ನನ್ನ ಪಾಯಿಂಟ್ ಇದು, ಸಿಂಪಲ್ ಪಾಯಿಂಟ್. ನಿಜವಾಗ್ಲೂ ಮಗ ಕಟ್ಟಿದಾನ್ರಿ, ಮಗ ಅಪ್ಪ ಅಮ್ಮನ ಸಾಕ್ತಿಲ್ಲ, ಅವನು ದೂರ ಇದ್ದಾನೆ, ಎಲ್ಲೋ ಇದ್ದಾನೆ ಅವನು, ಅಮ್ಮ ಅಪ್ಪ ಏನೋ ರೇಷನ್ ಕಾರ್ಡ್ ಬದುಕ್ತಾ ಇದ್ದಾರೆ, ಆರೋಗ್ಯಕ್ಕೆ ಒಂದು ಆಸರೆ ಅಂತ ಹೇಳಿ ಇವತ್ತು ಮಗಂದು ಕಾರ್ಡ್ ಲಿಂಕ್ ಮಾಡಿಬಿಟ್ಟಿದ್ದೀರಾ. ಮಗ ಏನ್ರಿ IT ರಿಟರ್ನ್ಸ್, ನಿಮ್ಮ ಮಗ ಶ್ರೀಮಂತ ರೀ, ಕಿತ್ತಾಕ್ಬಿಡೋದ ನಾವು ಅವ್ರನ್ನ. ಈಗ ಆ ಥರ ಫ್ಯಾಮಿಲಿಗಳು ಜಾಸ್ತಿ ಇದಾವೆ. ಯಾಕಂದ್ರೆ ಅತ್ತೆ ಸೊಸೆಗಾಗಲ್ಲ, ಮಕ್ಳಿಗಾಗಲ್ಲ. ಎಷ್ಟೋ ಜನ ಅವರು ಫ್ಯಾಮಿಲಿಯಿಂದ ದೂರ ಇದ್ದಾರೆ. ವೃದ್ಧಾಪ್ಯ ವಯಸ್ಸುಗಳಲ್ಲಿ ಎಷ್ಟೋ ಜನಕ್ಕೆ ಪಾಪ ಅವ್ರಿಗೆ ವೃದ್ಧಾಪ್ಯ ಪೆನ್ಷನ್, ಈಗ ಅವ್ರ ಪೆನ್ಷನರ್ಸು ಇರಲ್ಲ, ಯಾವುದೋ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಈಗ ಅವ್ರ ಮಕ್ಕಳನ್ನ ಅದಕ್ಕೆ ಲಿಂಕ್ ಮಾಡಿಬಿಟ್ರೆ, ಈಗ ಅವರು ಅನರ್ಹರಾಗ್ಬಿಟ್ರೆ ಅವ್ರ ಕತೆ ಏನಾಗುತ್ತೆ? ಮತ್ತೆ ಇದಕ್ಕೆಲ್ಲ ಒಂದು ತಿಂಗಳಾರು ಕಾಲಾವಕಾಶ ಕೊಡಬೇಕು. ಫಸ್ಟ್ ಆಫ್ ಆಲ್ ಈಗ ಏನು ರೇಷನ್ ಕೊಡಲ್ಲ ಅಂತ ಅನೌನ್ಸ್ ಮಾಡಿದಾರಲ್ಲ, ಅದನ್ನ ಫಸ್ಟ್ ಈ ಮಂತ್ ಕೊಟ್ಬಿಡಿ. ಇನ್ನು 1 ತಿಂಗಳು ಟೈಮ್ ಗಡುವು ಕೊಡಿ ಅಂತ ಕೇಳಿ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. 24 ಗಂಟೆ ಒಳಗಡೆ ನೀವು ಬಡವರು ಅಲ್ವಾ, BPL ಕಾರ್ಡ್ ರದ್ದಾಗಿದ್ಯಾ, ಬಂದು ಮನೆಗೆ ಕೊಟ್ಬಿಟ್ರೆ ನಾನು ಚೇಂಜ್ ಮಾಡ್ಬಿಡ್ತೀನಿ. ಸಾಧ್ಯನಾ ಇದು? ಇಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಇವತ್ತು ನಾವು ಈಗ ಇವರು ಕೆಲವು ಜಿಲ್ಲೆಗಳಲ್ಲಿ ಕ್ಯಾಂಪೇನ್ ಮಾಡಲೇಬೇಕು. ಇವತ್ತು ಇವ್ರು ಹೇಳಿರೋ ಪ್ರಕಾರ ಹಾಸನ, ಮಂಡ್ಯ, ರಾಮನಗರ ಈ 3 ಜಿಲ್ಲೆಗಳಲ್ಲಿ ಹೈಯೆಸ್ಟ್ BPL ಕಾರ್ಡ್ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ 95% ರೂರಲ್ ಅಲ್ಲಿ ಇದೆ, 65% ಅರ್ಬನ್ ಅಲ್ಲಿ ಇದೆ ಅಂತ ಈ 3 ಜಿಲ್ಲೆಗಳು. ಇಂಥ ಜಿಲ್ಲೆಗಳಲ್ಲಿ ಫಸ್ಟ್ ನೀವು ಕ್ಯಾಂಪೇನ್ ಮಾಡಿ ಅಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸಿ, ಅವ್ರು ಯಾರ್ಯಾರು ಏನಕ್ಕೆ ಅವ್ರ ಕಾರ್ಡ್ಗಳು ರದ್ದಾಗಿದೆ ಅದನ್ನು ಮಾಡಬೇಕು. ಮತ್ತೆ ಯಾರು ಈ ಸರ್ಕಾರಿ ನೌಕರರು ಅಥವಾ ಟ್ಯಾಕ್ಸ್ ಪೇಯರ್ ಇದ್ದು ಆಕ್ಚುಯಲ್ ಆಗಿರ್ತಾರಲ್ಲ ಅವ್ರಿಗೆ ದಂಡ ಹಾಕ್ಬೇಕು. ಪೆನಾಲ್ಟಿ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಈ ಏನು ಅನರ್ಹರು ಕೂಡ ಯಾಕೆ BPL ಕಾರ್ಡ್ ತಗೊಳ್ಳೋದಕ್ಕೆ ಯಾರು ಎದುರುತ್ತಾ ಇಲ್ಲ. ಯಾಕಂದ್ರೆ ಕಾನೂನು ಶಿಕ್ಷೆ ಇಲ್ಲ ಅವ್ರಗಳಿಗೆ. ಶಿಕ್ಷೆ ತಂದ್ರೆ ಮಾತ್ರ ಇದರಲ್ಲಿ ಮಂತ್ರಿ ಇವ್ರು ಏನು ಕ್ಯಾಬಿನೆಟ್ ಅಲ್ಲಿ ಶಿಕ್ಷೆ ತರಬೇಕು. ಮಾಹಿತಿ ಓದ್ತಿದ್ದೆ ನಾನು, ನನಗಿರೋ ನಾಲೆಡ್ಜ್ ಅಲ್ಲಿ ಕೇಳಿಬಿಡ್ತೀನಿ. ಈಗ ಯಾರೋ ಒಬ್ರು ಹೆಂಗಸು ಹೋಗಿ ಒಂದು ರೇಷನ್ BPL ಕಾರ್ಡ್ ಅಲ್ಲಿ ಹೋಗಿ ಅಕ್ಕಿ ತಗೋಬೇಕು ಅಂದ್ರೆ ತಮ್ಮ ಇಂಪ್ರೆಷನ್ ತಗೋತಿರ್ತಾನೆ. ನೀವು ಎಷ್ಟು ದಿನಗಳ ಕಾಲ ಒಬ್ರು ಬಂದು ತಮ್ಮ ಇಂಪ್ರೆಷನ್ ಕೊಟ್ಟಿಲ್ಲ, ಆ ಮನೆಯವರು ಬಂದಿಲ್ಲ ಅಂದ್ರೆ ರೇಷನ್ ಅವ್ರಿಗೆ ಯಾವಾಗ ಸ್ಟಾಪ್ ಆಗುತ್ತೆ? ಅದು ನಿಮ್ಮ ಅಂಗಡಿಗೆ ಬರ್ತಾರಪ್ಪ, ಒಂದು 3 ತಿಂಗಳು ಬರಲ್ಲ, 4 ತಿಂಗಳು ಬರಲ್ಲ, ಏನು ಆಮೇಲೆ ರೇಷನ್ ಕೊಡ್ತೀರಾ ನೀವು ಅವ್ರಿಗೆ? ಇಲ್ಲ, 3 ತಿಂಗಳು 4 ತಿಂಗಳು ಬಂದಿಲ್ಲ ಅಂದ್ರೆ ಸ್ಟಾಕ್ನ ನಾವು ಗೌರ್ಮೆಂಟ್ಗೆ ಸರೆಂಡರ್. ಕೆಲವರು ಹೇಳ್ತಾರೆ ಕಾರ್ಡ್ ಹೋಗ್ಬಿಡ್ತದ ಕಣಪ್ಪ, ಅದಕ್ಕೆ ಹೋಯ್ತಾ ಇದೀನಿ ರೇಷನ್ ಅಂಗಡಿಗೆ ಅಂತ ಹೇಳ್ತಾರೆ. ನಂಗೆ ಹುಷಾರಿಲ್ಲ, ತಂದು ಕೊಡ್ಬೇಕಂತೆ. ಅಲ್ಲಿ ಹ್ಯುಮ್ಯಾನಿಟರಿ ಕನ್ಸಿಡರೇಷನ್ ಏನು ಅಂದ್ರೆ, ಯಾವುದೇ ಸರ್ಕಾರದ್ದು ಯಾವುದೇ ನ್ಯಾಯಬೆಲೆ ಅಂಗಡಿ ಒಂದು ಅವ್ರದ್ದು ಬಡವ್ರದ್ದು ಕಾರ್ಡ್ ಹೋಗ್ಬಾರ್ದು ಅಂತಾನೆ ಯೋಚನೆ ಮಾಡ್ತಾರೆ. ಶ್ರೀನಿವಾಸ್ ಕತೆ ಬೇರೆ, ಬೇರೆಯವ್ರ ಕತೆ ಹೇಳಿ. ಕೆಲವರು ಹತ್ರ ರಫ್ ಆಗಿರ್ತಾರಪ್ಪ, ಏನ್ ಮಾಡೋಣ? ಶ್ರೀನಿವಾಸ್ ಆಗಿರ್ಬೇಕು ಅಂತ ನಾನೊಂದು 30-35 ವರ್ಷದಿಂದ ಇರೋದಕ್ಕೆ ಹೇಳ್ತಾ ಇದ್ದೇನೆ ನಿಮ್ಗೆ. ದೀಪಕ್ ಅವ್ರಿಗೆ ನನ್ನ ಪ್ರಶ್ನೆ, ಕೇಂದ್ರ ಸರ್ಕಾರಗಳದ ಮಾನದಂಡ ಪ್ರಕಾರ ನಾವು ತೆಗೆದ್ಬಿಟ್ಟಿವಿ ಅಂತ ಹೇಳ್ತಾ ಇದ್ದಾರಲ್ವಾ, ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಮಾನದಂಡಗಳನ್ನ ಅನುಸರಿಸ್ಕೊಟ್ರೆ ಇವ್ರ ಕಾರ್ಡ್ಗಳನ್ನ
ಹೇಳ್ಬೇಕಲ್ವಾ? ಏನಿಲ್ಲ. ಆವಾಗ ಮಾತ್ರ ಕೇಂದ್ರ ಇವ್ರು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ನಾನು ಏತಿ ಅಂದ್ರೆ ಪ್ರೀತಿ ಅಂತ ಇದ್ದಾರಲ್ಲ, ಇವ್ರು ಹೇಳಿ ಕೇಂದ್ರ ಸರ್ಕಾರದ ಈಗ ಹೇಳ್ತಾ ಇದಾರೆ ಒಳ್ಳೇದು, ಕೇಂದ್ರ ಸರ್ಕಾರದ ಒಂದು ಮಾಡ್ಬೇಕು. ಈಗ ಹೇಳಿ ಬಡವ್ರು ಯಾರು ಹೆದರ್ಕೋಬೇಡ್ರಪ್ಪ, ನಿಮ್ ಕೊಡೋ ಅಕ್ಕಿ ನಾವು ಕೊಡ್ತೀವಿ, ಕೇಂದ್ರ ಸರ್ಕಾರ ದೀಪಕ್ ಅದನ್ನ ಡಿನೇ ಮಾಡಿಲ್ಲ. ನಾನು ಅದ್ರ ಪರವಾಗಿದ್ದೀನಿ ಅಂತ ದೀಪಕ್ ಅವ್ರು ಹೇಳ್ತಾ ಇದ್ರೆ ಅವ್ರ ಪಕ್ಷ ಹೇಳಿ ನಾಳೆ ಬೆಳಗ್ಗೆ ಕೇಶವಿನಿ ಅಭಿಪ್ರಾಯಕ್ಕೇನಲ್ಲ, ಮುಖ್ಯಮಂತ್ರಿಗಳ ಕೈನಲ್ಲ, ಡಿ ಕೆ ಶಿವಕುಮಾರ್ ಹೇಳಿಸ್ಲಿ ನೋಡೋಣ, ನಾಳೆ ಸಾಯಂಕಾಲ ನಾವು ಇದನ್ನ ಇಟ್ಕೊಳ್ಳಿ ನೋಡೋಣ, ಹೇಳಿ. ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಈ ಸರ್ಕಾರ ಮೊದಲು ಇವ್ರು ಕೊಡ್ಬೇಕಾಗಿರೋದು 5 kg ಅಕ್ಕಿನ ಕೊಡ್ದಿದ್ದಂಗೆ ದಿವಾಳಿ ಹೋಗ್ಬಿಟ್ಟಿತ್ತು. ದುಡ್ಡು ಕೊಡ್ತೀವಿ ಅಂದ್ರೆ ಆಮೇಲೆ ಅದೇನು ಅಕ್ಕಿ ಕೊಡ್ಲಿಲ್ವಲ್ರಿ? ಕೇಂದ್ರ ಆಹಾರ ಇಲಾಖೆ ಪತ್ರ ಬರೆದ್ರು ಅಕ್ಕಿ ಗೋಡೌನ್ ಸ್ಟಾಕ್ ಇಟ್ಕೊಂಡು ಅಕ್ಕಿ ಕೊಡ್ಲಿಲ್ಲ ನೀವು. 32 ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ ನೀವು. ಇವ್ರು ಕೊಡ್ಬೇಕಾಗಿರೋ ಅಕ್ಕಿ ಕೊಳ್ತು ಅಲ್ಲೆಲ್ಲ ಬೂಸ್ಟ್ ಬಂದ್ ಹಾಳಾಯ್ತು ಅಕ್ಕಿ. ಇಲ್ಲ ಏನು ಆಮೇಲೆ ಇಲ್ಲಿ ಮೋದಿ ಅಕ್ಕಿ, ನರೇಂದ್ರ ಮೋದಿ ಅಕ್ಕಿ ಅಂತ ಗಾಡಿಗಳಲ್ಲಿ ಬಿಟ್ರಿ ನೀವು. ಸುಳ್ಳ ಇದು? ಒಂದ್ ನಿಮಿಷ ತೋರ್ಸ್ಲಾ ಪ್ರೂಫ್ ಇವಾಗ ನಾನು ಇದನ್ನ? ಅಲ್ಲ ಕೊಟ್ಟರು ನಾವು ಇಲ್ಲಿದ್ದೀವಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಹೇಳೋದು ಅವ್ರಿಗೆ, ಇದು ನಮ್ಮ ಸರ್ಕಾರ ದಿವಾಳಿ ಎದ್ದೋಗ್ಬಿಟ್ಟಿದೆ, ಕೊಡಕ್ ಆಗ್ತಾ ಇಲ್ಲ, ಅದಕ್ಕೆ ತೆಗಿತೇವೆ ಅಂತ ನೇರವಾಗಿ ಹೇಳಿದ್ರೆ ಮುಗ್ದೋಗುತ್ತೆ ಇಶ್ಯೂ ಇದು. ಇವ್ರು ಅದನ್ನ ಹೇಳ್ತಾ ಇಲ್ಲ. ಅರ್ಹರು ಅನರ್ಹರು ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡ್ಸೋರು. ಇವತ್ತೊಂದು ಡಿಫ್ರೆಂಟ್ ಸ್ಟ್ಯಾಂಡ್, ಅದನ್ನೇ ತಗೊಳ್ಳಿ, ಒಂದು ಸ್ಟ್ಯಾಂಡ್ ತಗೊಳ್ಳಿ, ನಾವು 5 kg ಕೊಡ್ತೀವಿ, ಅದೆಷ್ಟೇ ಖರ್ಚಾಗ್ಲಿ, ನೋಡಿದ ಸರ್ಕಾರ ಅಂತ ಈಗ ತೋರಿಸ್ಬೇಕಾಗಿರೋದು. 10 ಎಕರೆ ಜಮೀನು ನನಗೂ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬೇಕು ಅವರು. ಹಾಗಲ್ಲ 10 ಎಕರೆ ಇರೋರ್ಗೆಲ್ಲ ಈಗ 7 ಲಕ್ಷ ಏನ್ ತೆಗಿತಾ ಇದಾರಲ್ವಾ, ಯಾವ ಮಾನದಂಡ ತಗೊಂಡು ಇವಾಗ ಏನು ಈಗ ಸರ್ವೆ ನಾನೇ ಮಾನದಂಡ ಇಲ್ಲ, ಅವ್ರು ಬರ್ಲಿಲ್ಲ, ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಹಳ್ಳಿಗೆ ನೀವು ನಾಳೆ ಬೆಳಗ್ಗೆ ಒಂದು ಟೀಮ್ ಕರ್ಕೊಂಡು ಬನ್ನಿ, ಯಾವ ಹಳ್ಳಿಗೆ ಬಂದಿದ್ದಾರೆ, ಯಾವ ಮಾನದಂಡ ನೋಡಿದ್ದಾರೆ, ಎಲ್ಲೆಲ್ಲಿ ಏನೇನು ಅವರು ಇನ್ಸ್ಪೆಕ್ಷನ್ ಮಾಡಿ ಮಾನದಂಡ ಅನುಸರಿಸಿದ್ದಾರೆ ಅಂತ ತೋರಿಸ್ಬಿಡಿ. ನಾನು ಅದಕ್ಕೆ ದೀಪಕ್ ಗೌಡ್ರು ಏನ್ ಹೇಳ್ತಾರೆ ಕೇಳ್ತೀನಿ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್. ದೀಪಕ್, ಒಂದು ಪ್ರಶ್ನೆ ಇದೆ ನಂದು, ಬಹಳ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ ಒಂದು ಪ್ರಶ್ನೆಯನ್ನ. ದೀಪಕ್ ಸಂಪರ್ಕ ಕಡಿತಗೊಂಡಿದ್ದೆ, ನಾನು ಮತ್ತೆ ಮಾತಾಡಿಸ್ತೀನಿ. ದಿನೇಶ್, ನಂದೊಂದು ಕ್ವಶನ್ ಇದೆ ಇಲ್ಲಿ. ಈಗ ಈ ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ಎಲ್ಲರೂ ಯೂಸ್ ಮಾಡ್ಕೊಳ್ರ ಇದನ್ನ ಅಂತ ಹೇಳಿದ್ರು. ಮಹಿಳೆಯರು ಅಂತ ಬಂದ ತಕ್ಷಣ ಬಸ್ಸಲ್ಲಿ ಯಾರು ಬೇಕಾದ್ರೂ ಹತ್ತಿ, 200 ಯೂನಿಟ್ ವಿದ್ಯುತ್ತು ಫ್ರೀ ಉಚಿತ ಅಂತ ಹೇಳಿದ್ರು. 2000 ರೂಪಾಯಿ ಮನೆ ಯಜಮಾನಿಗೆ 2000 ರೂಪಾಯಿ ಅಂತ ಹೇಳಿದ್ರು. ಇಲ್ಲೆಲ್ಲ ಈ ಥರ ಕೊಟ್ಟಂಥವ್ರು ಈ BPL ಅನ್ನೋ ಕಾರ್ಡ್ ವಿಚಾರ ಬಂದಾಗ ಇಷ್ಟು ಸೂಕ್ಷ್ಮವಾಗಿ, ಇಷ್ಟು ಇಂಟೆನ್ಸ್ ಆಗಿ ಒಂದು ರಿವಿಷನನ್ನು ಮಾಡಿಕೊಂಡು BPL ಇಂದ APL ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆಂದ್ರೆ ನನ್ನ ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ ನಿಮಗೆ? ಎಲ್ಲ ಕಡೆ ಎಲ್ಲರೂ ತಗೊಳ್ಳಿ, ಎಲ್ಲರೂ ತಗೋಬೋದು, ಮಹದೇವಪ್ಪ ಇಂದ ಹಿಡಿದು ಎಲ್ಲರೂ ತಗೋಬೋದು. ಅವ್ರು ಹೇಳ್ತಾ ಇದ್ರಾಗಲಿ ಎಲ್ಲರೂ ತಗೋಬೋದು ಅಂತ. ಸಿದ್ದರಾಮಯ್ಯನವ್ರ ಹೆಂಡತಿಗೂ ಫ್ರೀನೇ, ಶ್ರೀನಿವಾಸ್ ಅವ್ರ ಹೆಂಡತಿಗೂ ಫ್ರೀನೇ, ನಿಮ್ಮ ಫ್ಯಾಮಿಲಿಯವ್ರಿಗೂ ಫ್ರೀನೇ ಅಂತ ಆದಮೇಲೆ ಇಲ್ಲಿ ಯಾಕಿದು? ಇಲ್ಲಿ ಯಾಕೆ ಅಂದರೆ ಇವತ್ತು ಕೇಂದ್ರದವ್ರು ಅಕ್ಕಿ ಕೊಡ್ತಿಲ್ಲ ಅಂತನಾ? ಕೇಂದ್ರದವ್ರು ಅಕ್ಕಿ ಕೊಡೋದಲ್ಲ, ಅದು ನಾನು ಹೇಳ್ತೀನಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಅದು ಹಿಂದೆನೇ ಬಂದಿದ್ದು, ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲೇ ಬಂದಿದ್ದು. ಆಹಾರ ಭದ್ರತಾ ಕಾಯ್ದೆ. ಏನು ಮೋದಿ ಅವ್ರ ಅಕ್ಕಿನೂ ಇಲ್ಲ, ಸಿದ್ದರಾಮಯ್ಯನ ಅಕ್ಕಿನೂ ಅಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ, ಅದು ಬಿಲ್ ಪಾಸ್ ಮಾಡಿದ್ದಾರೆ. ಇನ್ನೊಂದು ಹೇಳೋದಾದ್ರೆ ಇವತ್ತು ಏನು ನೀವು ಕೇಳ್ದಂಗೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಹೇಳ್ದಂಗೆ ಏನು ಕ್ವಶನ್ ಇದು ಮಾಡಿದ್ರೆ ಎಲ್ರಿಗೂ ಅಲ್ಲಿ ಎಲ್ಲರೂ ಫ್ರೀ ಮಾಡಿದ್ರೆ ಯಾತಕ್ಕೆ ಇದು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಸುಮಾರು 8,500 ಕೋಟಿ ಬರೀ ಅನ್ನಭಾಗ್ಯಕ್ಕೆ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ಹಣ. ಆಮೇಲೆ ಗೃಹಲಕ್ಷ್ಮಿಗೆ ಸುಮಾರು 28,000 ಕೋಟಿ ಹಣ ಹೋಗ್ತಾ ಇದೆ. ಓಕೆ, ಅಂದರೆ ಇಲ್ಲಿ ಎಷ್ಟೋ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳು ಇದ್ರೊಳಗಡೆ ಸೇರ್ಕೊಂಡಿದ್ದಾರೆ. ಯಾವುದರಲ್ಲಿ? ಗೃಹಲಕ್ಷ್ಮಿಲಿ 8,500 ಕೋಟಿ ಒಳಗಡೆ ಎಷ್ಟೋ ಜನ ಫೇಕ್ BPL ಕಾರ್ಡ್ ಹೋಲ್ಡರ್ಸ್ಗಳು ಇದ್ದಾರೆ ಅಂತ. ಇಲ್ಲಿ ಇವ್ರಿಗೆ ಮೇಜರು ಇವತ್ತು ಏನಾಗ್ತಾ ಇದೆ, ಸುಮಾರು 98,000 ಕೋಟಿ, ಸುಮಾರು 1 ಲಕ್ಷ ಕೋಟಿ ಬರೀ ಈ ಏನು ಈ ಫ್ರೀ ಸ್ಕೀಮ್ಗಳಿಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ ಗ್ಯಾರಂಟಿ ಸ್ಕೀಮ್ಗಳಿಗೆ. ಇವತ್ತು ಅವ್ರಿಗೆ ಒಂದು ಕಡೆ ಸರ್ಕಾರ ಸಾಲ ಕಟ್ತಾರ, ಗೌರ್ಮೆಂಟ್ ನೌಕರಿಗೆ ಸಂಬಳ ಕೊಡ್ತಾರ, ಇಲ್ಲ ಇವುಗಳನ್ನ ನೀಗಿಸ್ತಾರ. ಈಗ ಜೊತೆಗೆ ಡೆವಲಪ್ಮೆಂಟ್, ಎಲ್ಲ ರೋಡ್ಗಳು ಗುಂಡಿ ಬಿದ್ದು ಕೂತವೆ, ಅವ್ರ ರೋಡ್ಗಳು ರಿಪೇರಿ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಈಗ ಏನ್ ಮಾಡ್ತಾರೆ, 25 ಕೋಟಿ ಅನುದಾನ ಮೆಥಡ್ ಇದು. ಬಿಜೆಪಿ ಅವರಿಗೂ 25 ಕೋಟಿ ಅನುದಾನ, ಕಾಂಗ್ರೆಸ್ನವ್ರಿಗೂ ಅನುದಾನ, ಶಾಸಕರಿಗೆ ಅನೌನ್ಸ್ ಮಾಡಿದ್ದಾರೆ. ಕಾಸ್ಟ್ ಕಟಿಂಗ್ ಮೆಥಡ್ ಸರ್, ರೂರಲ್ ಗಳಲ್ಲಿ ಬಂದು ನೋಡಿ ನೀವು, ಇಲ್ಲೆಲ್ಲೋ ಸಿಟಿಲಿ ಒಂದು 25 ಕೋಟಿ ಕೊಟ್ಟಿರ್ಬೋದು. ಕಾಸ್ಟ್ ಕಟಿಂಗ್ ಮೆಥಡ್ ಗೆ ಮಾಡ್ತಾ ಇದ್ದಾರೆ ಇವತ್ತು. ಕಾಸ್ಟ್ ಕಟಿಂಗ್ ಮೆಥಡ್ ಅನ್ನ ಮಾಡ್ತಾ ಇದ್ದಾರೆ ಇವರು ಅಂತ ಒಂದು ಪ್ರಶ್ನೆ ಬಂತಿಲ್ಲ. ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ, ಅಲ್ಲರಿ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಇಷ್ಟು ಮುಕ್ತವಾಗಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಇಲ್ಲಿ ಯಾರೋ 1 ಲಕ್ಷ ಕಾರ್ಡೋ 2 ಲಕ್ಷ ಕಾರ್ಡೋ 8 ಲಕ್ಷ ಕಾರ್ಡ್ಗಳಲ್ಲಿ 8 ಲಕ್ಷ ಕಾರ್ಡ್ಗಳಲ್ಲಿ ಏನು ಉಳ್ಸಕ್ ಹೋಗಿದ್ದಾರೆ ಇವರು? ಇದೇ ಕ್ರೈಟೀರಿಯಾ ನಾಳೆ ದಿನ ಬೇರೆ ಗ್ಯಾರಂಟಿ ಸ್ಕೀಮ್ಗಳಿಗೂ ಅನ್ವಯವಾಗುತ್ತಾ? ಅಲ್ಲಿ ಬಡವರನ್ನ ಮಾತ್ರ ಕನ್ಸಿಡರ್ ಮಾಡಲಾಗುತ್ತಾ? ಸಹಜವಾಗಿ ಜನಗಳಿಗೆ ಒಂದು ಭಯ ಬರುತ್ತಿದ್ದ ಟೈಮಲ್ಲಿ ಇದಕ್ಕೇನು ಕಾಂಗ್ರೆಸ್ನ ಸ್ಪಷ್ಟೀಕರಣ? ಇದಕ್ಕೆ ಸಾರಿ, ಯಾವ ಗ್ಯಾರಂಟಿ ಸ್ಕೀಮ್ಗಳಿಗೆ BPL
ಬೇಕೇ ಬೇಕು ಅಂತ ಹೇಳಿದಾರೋ ಅದಕ್ಕೆ ಕಂಟಿನ್ಯೂ ಆಗುತ್ತೆ. ಇನ್ನುಳಿದ ಈ ಸರ್ಕಾರಿ ಈ ಸಾರಿಗೆ ವ್ಯವಸ್ಥೆ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಅದಕ್ಕೆಲ್ಲ ಇಲ್ಲ, ನನಗಿರೋ ಮಾಹಿತಿಯಲ್ಲಿ ಯಾವುದೇ ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲಿ BPL ಮಾನದಂಡವಾಗಿಲ್ಲ. ಯಾವ ಗ್ಯಾರಂಟಿ ಸ್ಕೀಮಲ್ಲೂ BPL ಒಂದು ಮಾನದಂಡ ಮಾಡ್ಕೊಂಡಿಲ್ಲ. ಅಂದ್ರೆ ಈಗ ಬಸ್ಸಲ್ಲಿ ಹೋಗ್ಬೇಕು ಆಧಾರ್ ಕಾರ್ಡ್ ತೋರಿಸಿ ಅಂತಾರೆ. ಅನ್ನಭಾಗ್ಯ ಅನ್ನಭಾಗ್ಯಕ್ಕಿದೆ. ಅನ್ನಭಾಗ್ಯ ಬಿಡಿ, ಅನ್ನಭಾಗ್ಯ ಬಿಟ್ಬಿಡ, ರೇಷನ್ ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು, ಹೇಳ್ತಿರೋದು. ಗೃಹಲಕ್ಷ್ಮಿ ಟ್ಯಾಕ್ಸ್ ಪೇಯರ್ಸ್ಗಿಲ್ಲ. ಗೃಹಲಕ್ಷ್ಮಿ ಇಲ್ಲ, ಗೃಹಲಕ್ಷ್ಮಿ ಇದೆ ಸರ್. ಲಕ್ಷ್ಮಿ ಇದೆ, ಆಯ್ತು. ಟ್ಯಾಕ್ಸ್ ಪೇಯರ್ಸ್ಗೆ ಓವರ್ ಆಲ್ ಆಗಿ ಗೃಹ ಜ್ಯೋತಿ ಇಲ್ಲ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಇವ್ರು ಹೇಳ್ತಾ ಇದ್ರು ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಇವರು. ಇದು ಬರೀ ರೇಷನ್ ಅಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೂ ಈ ಪರಿಷ್ಕರಣೆಗೂ ಸಂಬಂಧನೇ ಇಲ್ಲ. ಈ ಪರಿಷ್ಕರಣೆ ಆಗ್ತಾ ಇರೋದೇನಂದ್ರೆ ಯಾರು ನಿಜವಾದ ಕಡುಬಡವರಿಗೆ ತಲುಪಬೇಕು. ಇದೇ ಇನ್ನೊಂದು 1 ಲಕ್ಷ ಜನ, ಈ 1 ಲಕ್ಷ ಕಾರ್ಡ್ ಏನಿದೆಯಲ್ಲ, ಈ 1 ಲಕ್ಷ ಕಾರ್ಡ್ ಇನ್ನೂ ಯಾರಿಗೆ ತಲುಪಿಲ್ವಲ್ಲ ಅಂತ ಬಡವನಿಗೆ ತಲುಪಲಿ ಅಂತ ಮಾಡ್ತಾರೋ ಪರಿಷ್ಕರಣೆ ಇದು. ಓಕೆ. ಈಗ ಮೊನ್ನೆ ದೀಪಕ್ ಇದನ್ನ ಸೂಕ್ಷ್ಮ ಗಮನಿಸ್ತಿರ್ತೀರಿ ನೀವು, ಸೂಕ್ಷ್ಮ ಗಮನಿಸ್ತಿರ್ತೀರಿ. ಮೊನ್ನೆ ಒಂದು ವಿಚಾರ ಬಂತು. ಏನು ವಿಚಾರ ಬಂತು ಅಂತ ಹೇಳಿದ್ರೆ, ಈ ಸಣ್ಣ ವ್ಯಾಪಾರಿಗಳಿದ್ರಲ್ಲ, ಸಣ್ಣ ವ್ಯಾಪಾರಿಗಳು 40 ಲಕ್ಷಕ್ಕಿಂತ ಮೇಲೆ ವಹಿವಾಟು ಮಾಡಿಬಿಟ್ಟಿದ್ದಾರೆ, 20 ಲಕ್ಷ ಮೇಲೆ ವಹಿವಾಟು ಮಾಡಿಬಿಟ್ಟಿದ್ದಾರೆ, ಇವರಿಗೆಲ್ಲ ನಾವು ಟ್ಯಾಕ್ಸ್ ಹಾಕ್ಬಿಡಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ಗಳು ಹೋಯ್ತು. ನಿಮ್ಗೆ ಯಾರಯ್ಯ ಹೇಳಿದ್ರು ನಾನು 40 ಲಕ್ಷ ವ್ಯಾಪಾರ ಮಾಡಿದ್ದೀನಿ ಅಂತ ಹೋದಾಗ, ಅಲ್ಲಿ ಇವ್ರು ಯಾರು ಈ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ, ಪಾವತಿ ವಿಧಾನಕ್ಕೆ ಫೋನ್ ಪೇನೋ ಅಥವಾ ಇನ್ಯಾವುದೋ ಗೂಗಲ್ ಪೇನೋ, ಪೇಟಿಎಂ, ಇವರುಗಳ ಮೂಲಕವಾಗಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಡೇಟಾಗಳನ್ನು ತೆಗೆದುಕೊಂಡು ಆ ಡೇಟಾ ನಮಗೆ ಒಂದು ಮಾಹಿತಿ ಗೊತ್ತಾಯಿತು ಅಂತ ನೋಟಿಸ್ಗಳು ಬಂದಿದ್ದು. ಈ BPL ಕಾರ್ಡ್ ವಿಚಾರದಲ್ಲಿ XYZ ಅನ್ನೋ ವ್ಯಕ್ತಿ ಆದಾಯ 1.5 ಲಕ್ಷ ದಾಟಿದೆ, ಇವನು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾನೆ, ಇವನು ಕಾರ್ ಕೊಂಡ್ಕೊಂಡಿದ್ದಾನೆ, ಇವನ ಹತ್ರ 10 ಎಕರೆ ಜಮೀನಿದೆ, ಈ ವಿವರಗಳನ್ನ ಈ ಸರ್ಕಾರಕ್ಕೆ ಯಾವ ಮೆಥಡ್ ಇಂದ ನೀವು ಪಡ್ಕೊಂಡಿದ್ದೀರಿ? ಮೋದಿ ಸರ್ಕಾರ ಕೊಡ್ತಾ ನಿಮ್ಗೆ ಇದನ್ನ? IT ಅವ್ರು ಕೊಟ್ಟಿದ್ದಾರಾ ಇದನ್ನ? ಪ್ಯಾನ್ ನಂಬರ್ ಕಡೆಯಿಂದ ಸರ್ ಏನ್ ಫುಡ್ ಡಿಪಾರ್ಟ್ಮೆಂಟ್ ಇದೆ, ಆ ಸ್ಥಳೀಯ ಆಫೀಸರ್ಸ್ ಒಂದು ಸರ್ವೆ ಮಾಡಿ, ಆ ಸರ್ವೆನಲ್ಲಿ ಇದು ಮಾಡಿ ರದ್ದು ಮಾಡಿ ಪರಿಷ್ಕರಣೆ ಮಾಡಿದ್ದಾರೆ. ಸರ್ವೆನಲ್ಲಿ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಕೊಟ್ಟು ಮತ್ತೆ ಸರಿಪಡಿಸ್ಕೋಬಹುದು. ಹೌದು, ನಾನು ಕೇಳ್ತಿರೋದು ಅವ್ರ ದಾಖಲೆಗಳ ಮೂಲ ಕೇಳ್ತಾ ಇದ್ದೀನಿ ನಾನು. ಎಲ್ಲಿಂದ ಪಡ್ಕೊಂಡ್ರು ಈ ದಾಖಲೆನ? ಯಾರ ದಾಖಲೆಗಳ ಮೂಲ? ಆಧಾರ್ ಲಿಂಕ್ ಸರ್. ಈಗ ಸರ್ವೆ ಮಾಡಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್. ನಾನು ಕೇಳ್ತಿರೋದು, ಇವ್ರಿಗೆ ಪ್ಯಾನ್ ನಂಬರ್ ಯಾರು ಕೊಟ್ಟಿದ್ರು? ITR ಇವ್ರ ಬಳಿ ಇದೆಯಾ? ಇವ್ರ ಬಳಿ ITR ಇದೆಯಾ? ಆ ದಾಖಲೆ ಕೇಂದ್ರದ ಕಡೆಯಿಂದ ರಾಜ್ಯಕ್ಕೆ ಬಂದು ತಲುಪಿದೆಯಾ? ಒಬ್ಬ ಗ್ರಾಹಕನ ಪರ್ಮಿಷನ್ ಇಲ್ಲದೆ ITR ತಗೋಬೋದಾ? ಹಂಗೆ ಇಲ್ಲ ಸರ್, ತಗೊಳೋಗಿಲ್ಲ. ಮತ್ತೆ ಯಾವ ತರ ತಗೊಂಡ್ರಿ ಇದನ್ನ? ಈಗ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅನ್ನೋದನ್ನ ನನಗೂ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಓಕೆ, ನಾನು ಕೇಳ್ತೀನಿ. ಶ್ರೀನಿವಾಸ್ ಅವ್ರು ಕೇಳ್ಬಿಡ್ತೀನಿ. ಶ್ರೀನಿವಾಸ್ ಅವರೇ, ಈಗ ಕೇಂದ್ರದ್ದೇ ಮಾನದಂಡ KYC ಮಾಡಿಸಿದಿರಾ ಮಾಡಿಸಿಲ್ವಾ? 1,20,000, ಇನ್ನೊಂದು ಕಡೆ 7.5 ಎಕರೆಗಿಂತ ಜಾಸ್ತಿ ಜಮೀನು, 6 ತಿಂಗಳ ರೇಷನ್, ಇದೆಲ್ಲ ಇದೆಯಲ್ಲ. ಕೇಂದ್ರ IT ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಎಲ್ಲ ರಾಜ್ಯಗಳಿಗೂ ನಿಮ್ಮ ರಾಜ್ಯದಲ್ಲಿ ಇಂತಿಂಥವರು ಈ ಥರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ, ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ, ಕೊಟ್ಟಿದ್ದೀರಾ ನೀವು ದಾಖಲೆನಾ? ಇಲ್ಲ. ಮತ್ತೆ KYC ನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬರುತ್ತಲ್ವಾ? ಓಕೆ, ಸರಿ. ನಾನು ಮಾಡಲ್ಲ ರೀ, ನಾನು ಡಿಕ್ಲರೇಷನ್ ಮಾಡಲ್ಲ. ನಾನು ಏನು ಮಾಡ್ತೀನಿ? ರೇಷನ್ ಕೊಡಲ್ಲ. ಓಕೆ, ನೀವು KYC ಮಾಡಲಿಲ್ಲ ಅಂದ್ರೆ ರೇಷನ್ ಕೊಡ್ತಾರೆ ನಿಮಗೆ. ಓಕೆ, KYC ಇಸ್ ಮ್ಯಾಂಡೇಟರಿ ನಿಮಗೆ. ಆವಾಗ ಸೆಲ್ಫ್ ಡಿಕ್ಲರೇಷನ್ ಯಾರೊಬ್ಬ ತಪ್ಪು ಮಾಹಿತಿ ಕೊಡ್ತಾನೆ, ತಪ್ಪು ಮಾಹಿತಿ ಬರೀತಾನೆ. ಮೇಯರ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಇದ್ರದ್ದು ನೀವು ಪೂರ್ತಿ ಒಂದು ಗೌರ್ಮೆಂಟ್ ಪೂರ್ತಿ ಇಂಟೆನ್ಸ್ ಆಗಿ ಚೆಕ್ ಮಾಡ್ಬಿಟ್ಟಿದೆ ಅಂತ. ಶ್ರೀನಿವಾಸ್ ಅವರೇ, ನಾನು ಕೇಳ್ತಿರೋದೇ ನೋಡಿ, ಈ ತರ ಈಗ ಅಷ್ಟಿಲ್ಲದೆ ನಿಮಗೆ 4 ಕೋಟಿ ಜನ ಇಲ್ಲಿ BPL ಬಂದ್ಬಿಡ್ತಾರಾ? ಇದು KYC ಮಾಡಿತಾನೆ ಮಾಡಿರೋದು. 4 ಕೋಟಿ ಜನ BPL ಕಾರ್ಡ್ ಹೆಂಗೆ ಕೊಟ್ಬಿಟ್ರಿ ಮತ್ತೆ ನೀವು? ನಾನು ಅದನ್ನ ಹೇಳ್ತಿರೋದು, KYC ಯಲ್ಲೂ ತಪ್ಪು ಮಾಹಿತಿ ಯಾಕೆ ಕೊಟ್ಟಿರಬಾರ್ದು? ಅಲ್ಲ, ಸಹಜವಾಗಿ ನಾನು ಅದನ್ನ ಜನರಲ್ ಆಗಿ ಮಾತಾಡೋಣ ನಾವು ಇಲ್ಲಿ. ಇಲ್ಲ ಆ ರೀತಿಯ ಅವಕಾಶಗಳನ್ನು ಒಂದಷ್ಟು ಇರ್ತವೆ. ಓಕೆ, ಯಾಕಂದ್ರೆ ನಾನು ಮೊನ್ನೆ ನಾಗಮೋಹನ್ ದಾಸ್ ಕಮಿಟಿದ್ದು ಸರ್ವೆನಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೆ. ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಗೆ ಏನಿಲ್ಲ ಅಂದ್ರೆ ಎಲ್ಲ ಫೆಸಿಲಿಟಿ ಸಿಗ್ಬಿಡುತ್ತೆ ಅಂತ ಹೇಳಿ ಮನೆಯವರು, ಕಾರ್ ಇರೋರು, ಬೈಕ್ ಇರೋರು, ಏನಿರೋರು ಇಲ್ಲ ಎಲ್ಲ BPL ಅಲ್ಲ, ನನ್ನ ಅನುಭವ ಹೇಳ್ತಾ ಇದ್ದೀನಿ. ಆ ರೀತಿ ಇದೆ, ಒಂದಷ್ಟು ಪರ್ಸೆಂಟೇಜ್ ಇದೆ. ಯಾವುದನ್ನು 100% ನಾವು ನಿಖರವಾಗಿ ಹೇಳಕ್ಕಾಗೋದಿಲ್ಲ. ಆದ್ರೆ ಮೆಜಾರಿಟಿ ಏನಿದೆಯಲ್ಲ ಅದು ಸರಿಯಾಗಿ ನಿಖರವಾಗಿ ಬರಬೇಕು. ಈ KYC ಇಂದ ಕೇಂದ್ರ ಸರ್ಕಾರ ಇದನ್ನು ತಗೊಂಡು ಕೊಟ್ಟಿದೆ. ನಮ್ಮ ದೀಪಕ್ ಹೇಳ್ತಾ ಇದ್ರು, ಸರ್ ಇನ್ನೂ ಒಂದಷ್ಟು ಬಡವರಿಗೆ ತಲುಪಲಿ ಇದು ಅಂತ ಹೇಳಿ. ಅಂದ್ರೆ 2 ವರ್ಷ 10 ತಿಂಗಳ ಸರ್ಕಾರ ಬಂದು ಬಡವರಿಗೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಹೇಳಿದ್ರೆ, ಇವ್ರ ಬದ್ಧತೆ ಎಲ್ಲ ಆಯ್ತು. ಇನ್ನೂ ಅಂದ್ರೆ 1 ಲಕ್ಷ ಕಾರ್ಡ್ ಉಳಿದ್ಬಿಟ್ರೆ ನಾವು ಬಡವ್ರು ಕೊಡ್ತೀವಿ ಅಂದ್ರೆ, ಇನ್ನೂ 1 ಲಕ್ಷ ಜನ ಹೊರಗಡೆ ಇದ್ದಾರೆ BPL
ಅರ್ಹರು ಅಂತ ಹೇಳಿ ಅವ್ರು ಆನ್ ರೆಕಾರ್ಡ್ ಒಪ್ಕೊಂಡಂಗೆ ಆಯ್ತು. ಮತ್ತೆ ಇದು ಅಸಮರ್ಥತೆ ತೋರಿಸುತ್ತೆ ಸರ್ಕಾರದ್ದು, ಸಿದ್ದರಾಮಯ್ಯನವ್ರ ಸರ್ಕಾರದ ಅಸಮರ್ಥತೆ. 3 ವರ್ಷ ಆಗ್ತಾ ಬಂತು ಈ ಸರ್ಕಾರ ಬಂದು, ಸರ್ಕಾರದ ಅಸಮರ್ಥತೆ ತೋರಿಸ್ತಾ ಇದೆ. ಅವ್ರು ಹೇಳ್ತಾ ಇದಾರೆ ಇನ್ನು ಅರ್ಹರು 1 ಲಕ್ಷ, ಅವಾಗ ಹೇಳಿದ್ರು ನೀವು ಕೇಳಿಸ್ಕೊಂಡ್ರೆ ಕಾಣುತ್ತೆ, ಇನ್ನೂ 1 ಲಕ್ಷ ಇಲ್ಲಿ ಏನು ಉಳಿಯುತ್ತೆ ಅದನ್ನ ಯಾರಿಗೆ ಸಿಗ್ಲಿಲ್ಲ BPL ಬಡವರು ಅರ್ಜಿ ಹಾಕಿರ್ತಾರೆ ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಇವರು. ಅಂದ್ರೆ 1 ಲಕ್ಷ ಅಂತ ಅವರು ಉದಾಹರಣೆ ಹೇಳಿದ್ರು, ಇಲ್ಲಿ ತೆಗಿತಾ ಇರೋದು 7 ಲಕ್ಷ. ಹೊಸ ಕಾರ್ಡ್ಗಳಿಗೂ ಅರ್ಜಿ ಇರ್ತಾವಲ್ಲ ಶ್ರೀನಿವಾಸ್ ಅವರೇ, ಅರ್ಜಿ ಪ್ರತಿ ತಿಂಗಳು ಅರ್ಜಿ ಹಾಕೋತಾರೆ. ಹೌದು, ಅರ್ಜಿ ಪೆಂಡಿಂಗ್ ಲಿಸ್ಟ್ ಅಲ್ಲಿ ಇರ್ತಾವ ಅವೆಲ್ಲವೂ ಕೂಡ. ಹಂಗ್ ಮಾಡಬಾರ್ದು. ನೀವು ಅರ್ಜಿ ಆಗದ ತಕ್ಷಣ ನಿಮ್ಗೊಂದು ಸಮಯ, ಒಂದು ಲಿಮಿಟೇಷನ್ ಅಲ್ಲಿ ಮಾಡಿ ಅದು SR ಅಂದ್ರೆ 7 ಕೋಟಿ ಜನನು 7 ಕೋಟಿ ಜನನು BPL ಕರ್ನಾಟಕದಲ್ಲಿ ಇದಾರೆ ಅಂತ ಘೋಷಣೆ ಮಾಡ್ಬೇಕು. ನೀವು ಹೇಳೋದು ಕೊಟ್ಟು ನಾನು ಪರಿಷ್ಕರಣೆ ಬೇಡ, ಅಲ್ಲಿ ಪರಿಷ್ಕರಣೆ ಆಗ್ಬೇಕು. ನಾನು ಹೇಳೋದು ಪ್ರಯಾರಿಟೈಸ್. ನಿಮ್ಗೆ ನಾವು ಬಡವರ ಸರ್ಕಾರ, ಬಡವರು ಎದೆ ತಟ್ಕೊಂಡು ಹೇಳ್ತಿರಲ್ವಾ, ವಾಟ್ ಶುಡ್ ಬಿ ಯುವರ್ ಪ್ರಯಾರಿಟಿ? ಓಕೆ, ನಿಮ್ಮ ಆದ್ಯತೆ ಯಾವ್ದಾಗಿರ್ಬೇಕು? ಬಡವ್ರ ಕೆಲಸ ಮೊದಲಾಗಬೇಕು. ಅದನ್ಮೇಲೆ ನೀವು 1 ಲಕ್ಷ ಕಾರ್ಡ್ ಪೆಂಡಿಂಗ್ ಇದೆ, 2 ಲಕ್ಷ ಕಾರ್ಡ್ ನಿಮ್ಮ ಆಡಳಿತದ ವೈಫಲ್ಯ, ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ಮಾತಾಡ್ಬೇಡಿ. ದೀಪಕ್ ಹೇಳ್ಬಿಡ್ತೀನಿ. ದೀಪಕ್ ಒಂದ್ ನಿಮಿಷ, ವೈಫಲ್ಯ ಅದು. ಈಗ ಅವ್ರು ದೂರದಲ್ಲಿದ್ದಾರೆ, ಏಕೋ ಆಗ್ತಿರುತ್ತೆ. ಒಂದ್ ನಿಮಿಷ ದೀಪಕ್, ನಿಮ್ ಟೈಮ್ ಇದು, ನಿಮ್ ಸರ್ಕಾರದ ವೈಫಲ್ಯ, ಅದಕ್ಕೆ ಈ ತರ ಕೆಲಸ ಮಾಡ್ತಿದ್ರಿ ಅಂತ ಶ್ರೀನಿವಾಸ್ ಅವರ ಆರೋಪ. ಸರ್, ಸರ್ಕಾರದ ವೈಫಲ್ಯ ಆಗ್ಲಿಕ್ಕೆ ಕಾರಣ ಯಾವುದೇ ಇದು ಇಲ್ಲ. ಸರ್ಕಾರ ಅದನ್ನ ಸರಿಪಡಿಸ್ಲಿಕ್ಕೋಸ್ಕರ ಈ ರೀತಿ ಪರಿಷ್ಕರಣೆ ಅಂತ ಒಂದು ಇದನ್ನ ತಗೊಳ್ಳೋದು ನಿಲುವನ್ನ. ಆ ಇದ್ರಲ್ಲಿ ಯಾರ್ಯಾರು ನೋಂದಣಿ ಮಾಡ್ಕೊಂಡ್ರಲ್ಲ ಅಂತವ್ರು ಹೊಸ ಅರ್ಜಿಗಳನ್ನ ಸ್ವೀಕಾರಕ್ಕೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಇವ್ರು ಹೇಳದ್ ನೋಡಿದ್ರೆ ಹೊಸದಾಗಿ ಯಾರು ಇರ್ಲೇಬಾರ್ದು, ಯಾರು ಬಿಟ್ಟೋಗಿರ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇವ್ರ ಸರ್ಕಾರ ಇದ್ದಾಗ ಯಾಕೆ ಮಾಡ್ಲಿಲ್ಲ ಇವರು? ಯಾವ ಒಬ್ಬ ಬಡವನ್ನ ಬಡತನದಿಂದ ನಿರ್ಮೂಲನೆ ಮಾಡ್ಬೇಕು ಅಂತಾನೆ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿರೋದು. ಇವ್ರ ಕೈಲಿ ಅದೆಲ್ಲ ಮಾಡಕ್ಕಾಗಿಲ್ಲ, ಮತ್ತು ಅಭಿವೃದ್ಧಿ ಕಾರ್ಯನೂ ಕೂಡ ಮಾಡ್ಲಿಲ್ಲ. ಇವರು ಭ್ರಷ್ಟಾಚಾರದಲ್ಲೇ ಮುಳುಗೋಗಿದ್ರು. ಇವಾಗೆಲ್ಲೋ ಕಣ್ಣು ತೆರೆದಿದ್ದಾರೆ ಅನ್ಸುತ್ತೆ ಮಲಗಿದ್ದವರು. ದಿನೇಶ್, ಇಲ್ಲಿ ಒಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಏನಾದರೂ ಕಿರುಕುಳ ಕೊಡೋಣ ಅಂತನೋ, ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಒಂದು ಗೂಬೆ ಬರಲಿ ಅಂತನೋ, ಕೇಂದ್ರ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ನಾನು ಮಾತಾಡ್ತಿರೋದು, ಇಲ್ಲಿ ಯಾವ ಪಕ್ಷ ಆದರೂ ಇದ್ದುಕೊಳ್ಳಿ, ಅಲ್ಲಿ ಯಾವ ಪಕ್ಷ ಆದರೂ ಇದ್ದುಕೊಳ್ಳಿ, ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಸಹಜ. ಸಪೋಸ್ ಈಗ ಇಷ್ಟೆಲ್ಲ ಮಾನದಂಡ ಕೊಟ್ಟಿದ್ದೀನಿ ರೀ, ಇದ್ರ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ನಿಮಗೆ? ಎಂಥ ಒಳ್ಳೆ ನಿರ್ಧಾರ ಇದು, ನಾನು ನಿರ್ಧಾರ ಅಲ್ಲಗಳೆಯೋದು ಇಲ್ಲ, ಮಾನದಂಡಗಳು ಕೊಟ್ಬಿಟ್ಟಿದ್ದಾರೆ, ಶ್ರೀಮಂತರಿಗೆ ಹೋಗಬಾರ್ದು ಅಂತ ಹೇಳಿರ್ತಾರೆ, ಇದನ್ನು ಮಾಡೋಕ್ಕೆ ಇವ್ರಿಗೆ ಏನು ರೀ ಅಂತ ಬರ್ತಾರೆ. ಇವ್ರು ಮಾಡೋಕ್ಕೆ ಎಂಟ್ರಿ ಆದರು ಅಂತ ಅಂದ್ಕೊಳ್ಳಿ, ಈ ಥರ ಎಂಟ್ರಿ ಆದರು ಅಂದ ತಕ್ಷಣ ಯಾರು ಶ್ರೀಮಂತ ಇದ್ದು BPL ಕಾರ್ಡ್ ಇಟ್ಕೊಂಡಿರ್ತಾನಲ್ಲ, ಬಡವರಿಗಿಂತ ಜೋರಾಗಿ ಅವನೇ ಕೂಗೋದು. ಹೌದು, ಓ ನೋಡ್ರಿ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿ, ಎಲ್ಲ ಬಡವ್ರದೆಲ್ಲ ಅನ್ಯಾಯ ಮಾಡ್ತಾರೆ ಅಂತ ಬಡವ್ರಿಗಿಂತ ಜ್ವರ ಕೂಗ್ತಾನೆ ಅವನು. ಹೌದು, ಮತ್ತು ಪ್ರಭಾವಿನೂ, ಮತ್ತು ಒಂದು ಜನನೂ ಸೇರಿಸ್ಬಲ್ಲ ಅವನು, ಅವತ್ತು ಸೇರಿಸ್ತಾನೆ, ಜನ ಸೇರಿಸ್ತಾನೆ ಅವನು. ಸೊ ಇದು ಕೊನೆ ಯಾವಾಗಿಂಥವುಗಳಿಗೆ? ಅರ್ಹರಿಗೆ ಸಿಗೋದು ಯಾವಾಗಿದು? ಅಂದ್ರೆ ಕಾನೂನು ದೇಶದಲ್ಲಿ ತುಂಬಾ ಸ್ಟ್ರಾಂಗ್ ಆಗಬೇಕು. ಕಾನೂನು ಶಿಕ್ಷೆ ಇಲ್ಲದೆ ಇರೋದ್ರಿಂದ ಈ ತರ ಸಮಸ್ಯೆಗಳು ಜಾಸ್ತಿಯಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗ ಒಬ್ಬ ಫೇಕ್ BPL ಕಾರ್ಡ್ ಮಾಡಿಸ್ಕೊಂಡ ಅವನಿಗೆ 1 ಲಕ್ಷ 2 ಲಕ್ಷ ಪೆನಾಲ್ಟಿ ಹಾಕ್ತಿವಿ. ಪೆನಾಲ್ಟಿನೂ ಕಲೆಕ್ಟ್ ಮಾಡಿದ್ದಾರೆ. 1 ಕೋಟಿ 20 ಲಕ್ಷ 2022ರಲ್ಲಿ 1 ಕೋಟಿ 20 ಲಕ್ಷ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ದಾರೆ ಯಾರು ಸರ್ಕಾರಿ ಅಧಿಕಾರಿಗಳಿಂದ. ಸಾಮಾನ್ಯ ಜನರಲ್ಲೂ ಇದನ್ನ ಕಲೆಕ್ಟ್ ಮಾಡಿ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇರ್ತಾನೆ, ಯಾರು ಹೈಯರ್ ಇನ್ಕಮ್ ಟ್ಯಾಕ್ಸ್ ಪೇಯರು, ಈಗ ಈ ತರ ಫೇಕ್ ಡಾಕ್ಯುಮೆಂಟ್ ಕೊಟ್ಟವರು, ಕಾನೂನು ಯಾವಾಗ ಬಿಗಿ ಆಗುತ್ತೆ ಮತ್ತೆ ಅದು ಟಿವಿಗಳಲ್ಲಿ ಬರಬೇಕು ಅಡ್ವರ್ಟೈಸ್ಮೆಂಟ್ ಆಗಿ, ನೀನು ಫೇಕ್ ಮಾಡ್ಕೊಂಡ್ರೆ ನಿನಗೆ ಪನಿಷ್ಮೆಂಟ್ ಇದೆ ಅಂತ. ಅವಾಗ ಅವರೇ ತ್ಯಜಿಸ್ಬೇಕು, ಅವ್ರಿಗೊಂದು ಟೈಮ್ ಪೀರಿಯಡ್ ಕೊಡಬೇಕು. ನೀನ್ ತ್ಯಜಿಸ್ಲಿಲ್ಲ ಅಂದ್ರೆ ನಿನ್ಗೆ ಶಿಕ್ಷೆಗಳಾಗ್ತವೆ ಅಂತ. ಅವಾಗ ಅವರೇ ವಾಲಂಟ್ರಿಯಾಗಿ ಬಂದು ತಗ್ಗಿಸ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಶಿಕ್ಷೆ ಇಲ್ಲ ಈ ದೇಶದಲ್ಲಿ. ಶಿಕ್ಷೆನೇ ಇಲ್ಲದೆ ಇದ್ದಾಗ ನಿಮ್ಗೆ ಯಾರು ನಿಮ್ಗೆ ವಾಪಸ್ ಬಂದು ಇದನ್ನ ಇದು ಮಾಡ್ತಾರೆ. ಮತ್ತೆ ಈ ಏನು ಇಶ್ಯೂಗಳಿದೆಯಲ್ಲ, ಇದನ್ನ ಪ್ರತಿ ಸಲ ಅಪೋಸಿಷನ್ ಪಾರ್ಟಿಗಳು ಇದನ್ನ ಒಂದು ಇಶ್ಯೂ ಆಗಿ ತಗೋತಾರೆ, ಏನೋ ಕನ್ಸರ್ನ್ ಮಾಡೋ ತರ. ಅಂದ್ರೆ ಇಲ್ಲಿ BPL ಕಾರ್ಡ್ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಅಂತ ಅಪೋಸಿಷನ್ ಅವರು ಬಳಸ್ಕೊಳಕ್ ಹೋಗ್ತಾರೆ. ಅಂದ್ರೆ ಅಲ್ಲಿ ನಿಜವಾಗ್ಲೂ ಹೊಟ್ಟೆ ತುಂಬಿ ತೆಗಿತಾ ಇದ್ದವರು ಅಂತ ಹೇಳಲ್ಲ. ಅವರು ಪಾಪ ನಿಜವಾಗಿ BPL ಇದ್ರು ಅವ್ರದೆಲ್ಲ ಕಿತ್ತಾಕ್ಬಿಟ್ರು ಅಂತಲೂ ಹೇಳಕ್ ಹೋಗ್ತಾರೆ. ಅಂದ್ರೆ ಇದನ್ನ ರಾಜಕೀಯವಾಗಿ ಬಳಸ್ಕೊಳಕ್ ಹೋಗಿದ್ದಕ್ಕೆ ಇವತ್ತು ಈ ಲೆವೆಲ್ಗೆ BPL ಕಾರ್ಡ್ಗಳು ರೀಚ್ ಆಗ್ತಾ ಇರೋದು. ಮತ್ತೆ ಎಷ್ಟೋ ಜನ ಇನ್ನ ಎಷ್ಟೋ ಜನ ಪಾಪ ನಿಜವಾಗಿ BPL ಕಾರ್ಡ್ ಹೋಲ್ಡರ್ಸ್ ಇದ್ದು ಅವ್ರಿಗೆ ಇವೆಲ್ಲ ಅಪ್ಲೈ ಮಾಡೋ ಮೂಲನೇ ಗೊತ್ತಿಲ್ಲದೆ ಇರೋರು ಪಾಪ ಇನ್ನು BPL ಕಾರ್ಡೇ ಸಿಕ್ಕಿಲ್ವಂತೆ. ಯಾರಿಗೋ 100 ರೂಪಾಯಿ 500 ರೂಪಾಯಿ ಕೊಟ್ಕೊಂಡು
ತಿರ್ಗಾಡ್ಕೊಂಡು ಅಲ್ದಾಡ್ಕೊಂಡು ಇವತ್ತು ಪ್ರೆಸೆಂಟು ರಾಜ್ಯದಲ್ಲಿ 3,22,000 ಅಪ್ಲಿಕೇಶನ್ ಪೆಂಡಿಂಗ್ ಬಿದ್ದಿದೆ. ಓಕೆ, ಅಂದ್ರೆ ಇನ್ನು 3,22,000 ಜನಕ್ಕೆ BPL ಕಾರ್ಡೇ ಕೊಟ್ಟಿಲ್ಲ ಇವರು. ಅಷ್ಟ್ ಪೆಂಡಿಂಗ್ ಹೆಂಗ್ ಉಳಿಸ್ಕೊತಾರೆ ಇವರು? ಆಯ್ತು, ಇದನ್ನ 2 ವರ್ಷದಿಂದ ಏನ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು? ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಇದ್ ಮಾಡ್ಬೋದಿತ್ತಲ್ಲ, ಇವ್ರು ಯೋಜನೆಗಳನ್ನ ಕೊಡಕ್ ಮುಂಚೆನೆ ಇದನ್ನ ಪರಿಷ್ಕರಣೆ ಮಾಡ್ಬೋದಿತ್ತು. ಇವತ್ತು ಹೆಂಗಾಗಿದೆ ಅಂದ್ರೆ, ಇವತ್ತು ಗೃಹ ಜ್ಯೋತಿ ಕೊಡಕ್ಕೆ ಕರೆಂಟ್ ಇಲ್ಲ ಇವ್ರ ಹತ್ರ. ಅದಕ್ಕೆ ಇವತ್ತು PC ಇಲ್ಲ, CC ಇಲ್ಲ ಅನ್ಕೊಂಡು ಮನೆಗಳಿಗೆ ಯಾರಿಗೂ ಕರೆಂಟು ಕೊಡ್ತಾ ಇಲ್ಲ, ಇನ್ನೂ ಕೊಡ್ತಾ ಇಲ್ಲ. ಅಂದ್ರೆ ಈ ಕರೆಂಟ್ ಕೊಡಕ್ಕೆ ಇವ್ರ ಹತ್ರ ಗೃಹ ಜ್ಯೋತಿಗೆ ದುಡ್ಡಿಲ್ಲ. ಅದರಿಂದ ಏನ್ ಮಾಡ್ತಾವ್ರೆ, CCನೂ ಇಲ್ಲ, PCನೂ ಇಲ್ಲ. ಇವತ್ತು ಇದೇ ರೀತಿ ಕಾರ್ಡ್ ಇಲ್ಲ. ಶ್ರೀನಿವಾಸ್ ಅವರೇ, ಈಗ ರಾಜ್ಯದಲ್ಲಿ ಈಗ ತಲಾ ಆದಾಯದೆಲ್ಲ ನಂಬರ್ 1 ಇದೆ ನಮ್ಮ ರಾಜ್ಯ ಅಂತ ಮೊನ್ನೆ ಒಂದಷ್ಟು ಡೇಟಾಗಳು ಬಂತು, ಅದು ನಾವು ನೋಡಿದ್ದೀವಿ. ಸರಿ, ಈಗ ರಾಜ್ಯ ಸರ್ಕಾರ ಒಂದು ಕಡೆ ಹೊರಟಿದೆ. ಇಲ್ಲಿ ಅನರ್ಹರು ಯಾರಿದ್ದಾರೋ, ತಿಂದು ತೇಗ್ತಿರೋರು ಯಾರಿದ್ದಾರೋ, ಹೊಟ್ಟೆ ತುಂಬಿರೋರು ಯಾರಿದ್ದಾರೋ ಅವ್ರು ಕೊಡಲ್ಲ ನಾನು ಅಂತ ಹೇಳ್ದಾಗ ನಿಮ್ಮ ಸಲಹೆ ಏನು? ಟೀಕೆ ಕೇಳ್ತಿಲ್ಲ ನಾನಿಲ್ಲಿ. ಇದನ್ನು ಕಂಡು ಹಿಡಿಬೇಕು ಅಂದರೆ ಕೇಂದ್ರ ಸರ್ಕಾರದ ಭಾಗವೂ ಹೌದು ನೀವು. NDA ಮೈತ್ರಿಕೂಟ ಇವತ್ತಿಗೆ ಆಳ್ತಾ ಇದೆ, ಅದರ ಭಾಗವಾಗಿಯೂ ಕೂಡ ಏನು ಮಾಡ್ಬೋದು ಇಂಥ ವಿಚಾರದಲ್ಲಿ? ಯಾರ್ಯಾರಿಗೆ ಎಲಿಜಿಬಲ್ ಇರಲ್ವೋ, ಅರ್ಹರಿರಲ್ವೋ ಅವ್ರನ್ನ ತೆಗಿಬೇಕು ಅಂದರೆ ಒಂದೊಂದು ಸಮರ್ಥ ವಿರೋಧ ಪಕ್ಷವಾಗಿ ಏನು ಸಲಹೆ ಕೊಡ್ತೀರಿ ನೀವು ಕಾಂಗ್ರೆಸ್ನವ್ರಿಗೆ? ಈ ಸರ್ಕಾರ ಎಲ್ಲ ತರತುರಿನಲ್ಲಿ ಮಾಡ್ತಾ ಇದೆ. ಓಕೆ, ಈಗ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಜನಗಣನೆ ಅಂತ ಹೇಳಿ ಸಮೀಕ್ಷೆ ಅನ್ನೋದ್ರ ಹೆಸರು ಒಳ ಮೀಸಲಾತಿ ವಿಚಾರಕ್ಕೆ ಅಲ್ಲ, ಒಳ ಮೀಸಲಾತಿ ಅಲ್ಲ, ಹಿಂದುಳಿದ ವರ್ಗಗಳದ್ದು. ಓಕೆ, 2 ಕೋಟಿ ಮನೆಗಳಿರೋ 7 ಕೋಟಿ ಜನಾಂಗದ ದೇಶದಲ್ಲಿ ಕೇವಲ 15 ದಿನದಲ್ಲಿ ನಾವು ಮಾಡ್ಬಿಡ್ತೀವಿ ಅಂತ ಹೊರಟಿದ್ದಾರೆ. ಏನು ಅದು ಅಗತ್ಯ? 15 ದಿನದಲ್ಲಿ ಮಾಡೋಕೆ? ಯಾಕಂದ್ರೆ ನಾಗಮೋಹನ್ ದಾಸ್ ಕಮಿಟಿ ಆಯೋಗ ಇದ್ದಾಗ 15 ದಿನ ಅಂತೇಳಿ 2 ತಿಂಗಳಾಯ್ತು, ರಿಪೋರ್ಟ್ ಕೊಡೋಕೆ 3 ತಿಂಗಳಾಯ್ತು. ಅದು ಸಮರ್ಪಕವಾಗಿ ಆಗಲಿಲ್ಲ. ಬೆಂಗಳೂರಲ್ಲಿ ಕೇವಲ 54% ಅಷ್ಟೇ ಆಗಿದೆ, 46% ಸರ್ವೆ ಆಗಲೇ ಇಲ್ಲ. ಅದನ್ನ ಪ್ರೊಜೆಕ್ಷನ್ ತಗೊಂಡು ಮಾಡಿಬಿಟ್ರು. ಇವತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ನಾವು 7 ಕೋಟಿ ಜನದ್ದು ಮಾಡೋಕೆ ಹೊರಟಿದ್ದೀವಿ 15 ದಿನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೆಕ್ಸ್ಟ್ ಇಂಪಾಸಿಬಲ್ ಇದನ್ನ ಮಾಡೋದಕ್ಕೆ. ಇದಕ್ಕೆ ಯಾವ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಲ್ಲ, ಪೂರ್ವ ತಯಾರಿ ಮಾಡ್ಕೊಳ್ಳಲ್ಲ. ಸಿದ್ದರಾಮಯ್ಯನವ್ರ ಕುರ್ಚಿಗೆ ಕಂಟಕ ಬಂದಾಗೆಲ್ಲ ಒಂದು ಸರ್ವೆ, ಒಂದು ಜಾತಿ ಸಮೀಕ್ಷೆ. ನೀವು ಆಧಾರ್ ಕಾರ್ಡ್ ಬಗ್ಗೆ ಹಿಂಗೆ ಮಾತಾಡಿದವ್ರು ನೀವು. ಒಂದೇ ನಿಮಿಷ. ಆಧಾರ್ ಕಾರ್ಡ್ ಬಗ್ಗೆ ಹಿಂಗೆ ಮಾತಾಡಿದವ್ರು ನೀವು. GST ಬಗ್ಗೆ ಹಿಂಗೆ ಮಾತಾಡಿದವ್ರು ನೀವು. ಈಗ ಇದನ್ನ ವೋಟರ್ ಲಿಸ್ಟು SIR ಮಾಡ್ತೀವಿ ಅಂದ್ರೆ ಬೇಡ ಅಂತಾರೆ. ಇಲ್ಲಿ ಅನರ್ಹರನ್ನು ತೆಗೀರಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾರೆ. ಇವರು ಈ ದ್ವಂದ್ವ ನೀತಿ ಬಗ್ಗೆ ನೀತಿ ಇವ್ರದ್ದು. ಮತ್ತೆ ನಮ್ಮ ದೀಪಕ್ ಅವರು ಒಂದು ಹೇಳಿದ್ರು, ಇವರು ಭ್ರಷ್ಟಾಚಾರದಲ್ಲಿ ತೊಡಗ್ಬಿಟ್ಟಿದ್ರು ಅಂತ. ಇವ್ರು ಬಂದಾಗಿಂದ ಭೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 189 ಕೋಟಿ, ಸಂತೋಷ್ ಲಾಡ್ ಅವರ ಕಾರ್ಮಿಕ ಇಲಾಖೆಯಲ್ಲಿ 1000 ಕೋಟಿ PF ದುಡ್ಡನ್ನ ಹೊಡ್ಕೊಂಡ್ರು. RDPR ಇವರು ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಕಡೆ ಮನ್ನೇರ್ಗ ಯೋಜನೆಯಲ್ಲಿ ಇಲ್ಲಿ ಫೋಟೋ ತೆಗಿ ಅವನ್ ಕರ್ಕೊಂಡಾಗ ಸೀರೆ ಹೊಡ್ಸಿ ನನ್ನ ಕಡೆ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆ. ಈ ಭ್ರಷ್ಟಾಚಾರನ ಬಿಟ್ಬಿಟ್ಟು ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ಈ ಸರ್ಕಾರದಲ್ಲಿ 65% ಕಮಿಷನ್ ಕೊಟ್ರೇನೆ ಕೆಲಸ ಆಗೋದು ಅಂತ ಹೇಳಿದ್ರು. ನನ್ನ ಸಲಹೆ ಏನು ಅಂದ್ರೆ, ನೀವು ಕೇಳಿದ್ದಕ್ಕೆ ಕಮಿಷನ್ನ 50% 15% ಕಮಿಷನ್ ತಗೊಳ್ಳೋದು ಕಡಿಮೆ ಮಾಡ್ಬಿಟ್ರೆ 7 ಲಕ್ಷ ಜನಕ್ಕೆ ರೇಷನ್ ಕೊಡ್ಬೋದು ಅಂತ ನನ್ನ ಸಲಹೆ ಅವ್ರಿಗೆ. ನಾನು ಹೇಳಿದಲ್ಲ, ಇದು ಪತ್ರಿಕಾಗೋಷ್ಠಿ ಮಾಡಿ ಏನು ಮಂಜುನಾಥ್ ಅವ್ರು ಮಾಡಿದ್ದು. ಈಗ 15% ಕಡಿಮೆ ಮಾಡಿದ್ರೆ 7 ಲಕ್ಷ ಜನಕ್ಕೆ ರೇಷನ್ ಕೊಡ್ಬೋದು ಇವರು. ನೀವು ಒಳ ಮೀಸಲಾತಿಗೆ ಇವ್ರಿಗೆ ಯಾಕೆ ಅರ್ಜೆಂಟು, ಇವ್ರಿಗೆ ಯಾಕೆ ತರಾತುರಿ, ಅದನ್ನ ಯಾಕೆ ಮಾಡ್ತಾ ಇದನ್ನ ನೀವು ಹೇಳ್ತಾ ಇದ್ದೀರಿ. ಜಾತಿ ಗಣತಿ ಮಾಡ್ಲಿಕ್ಕಿರೋದು ಕೇಂದ್ರಕ್ಕೇನೆ. ನಿಮ್ಮ ಪಕ್ಷ ಸರ್ಕಾರ ಒಂದು ಸೆನ್ಸಸ್ಸೇ ಮಾಡಲಿಲ್ಲ, ಗಣತಿ ಬಿಟ್ಟುಬಿಡಿ, ಜನಗಣತಿನೇ ಮಾಡಲಿ, ಜಾತಿ ಗಣತಿ ಬಿಟ್ಟುಬಿಡಿ, ಸೆನ್ಸಸ್ಸೇ ಮಾಡಿದಿರೋ ಸರ್ಕಾರ ಇಟ್ಕೊಂಡು ಕೂತಿದ್ದೀವಿ ದೇಶದಲ್ಲಿ ನಾವು. ಸರ್ 2021ಗೆ ಸೆನ್ಸಸ್ ಆಗಬೇಕಾಗಿತ್ತು, ಆಗಬಾರ್ದಾಗಿತ್ತು? ಅಕಾರ್ಡಿಂಗ್ ಟು 2026 ಮಾರ್ಚಿಂದ ಜನಗಣತಿ ಮತ್ತೆ ಜಾತಿ ಗಣತಿ 2 ಆಗ್ತಾ ಇದೆ. ಈಗ 420 ಕೋಟಿ ತೆಗೆದಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಡಿದ್ರೆ ತರಾತುರಿ ಅಂತೀರಿ. ನಿಮಗೆ ಸೆನ್ಸಸ್ ಮಾಡಕ್ಕೆ ಆಗದಿರೋರು ಈ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ನಾನು ಕೇಳಲ್ಲ ನಿಮ್ಮನ್ನ. ತರಾತುರಿ ನಾವೆಲ್ಲ ಮಾಡಿದ್ವಿ. ಅವ್ರು ತರಾತುರಿ ಅಂದ್ರಲ್ಲ, ನಿಮ್ಗೆ 21ರಿಂದ 25ನೇ ಇಸ್ವಿವರೆಗೂ 4 ವರ್ಷ ಬೇಕಿತ್ತೇನ್ರಿ ಸೆನ್ಸಸ್ ಮಾಡಕ್ಕೆ? ವರದಿಯನ್ನ ದೇಶದ ಜನಸಂಖ್ಯೆನ ಕೌಂಟ್ ಮಾಡಕ್ಕಾಗಿಲ್ಲ. ಡಿಜಿಟಲ್ ಅಂತ ಮಾತಾಡ್ತೀರಿ ನೀವು. ಇಲ್ಲ, ಡಿಜಿಟಲ್ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ. ರಾಜ್ಯಕ್ಕೆ ನೀವು ಹೇಳ್ದಾಗೆ ಜನಸಂಖ್ಯೆ ಸಾಂವಿಧಾನಿಕ ಅಧಿಕಾರ ಇಲ್ಲ. ನಾನು ರಾಜ್ಯದ ಕೇಳ್ತಿಲ್ಲ ರೀ, ದೇಶದ ಜನಸಂಖ್ಯೆ ಜನಗಣತಿಯನ್ನ ಮಾಡ್ಲಾರ್ದವ್ರು ನೀವು. ಅವರು ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾರೆ ಅಂದಾಗ ಏನ್ ಬಂತು? ನಿಮ್ ಕೆಲಸ ಅಲ್ಲ ರೀ, ಇದು ಕೇಂದ್ರದ ಕೆಲಸ ಅಂತ ನೀವು ಹೇಳಿದ್ರಿ. ಒಂದು ಶುರು ಆದ್ರೂ ಮಾಡ್ಬೇಕಲ್ಲ. ಏನ್ ಮಾರ್ಚ್ಗೆ ಎಲೆಕ್ಷನ್ ನೋಡ್ಕೊಂಡು ಮೂರ್ತಾ ಇಡೋದ ನೀವು? ನಾನು ಹೇಳ್ತಾರೆ ಎಲೆಕ್ಷನ್ ನೋಡ್ಕೊಂಡು ಮೂರ್ತಾ ಇಡೋದು ನೀವು. ಶುರು ಮಾಡೋದಕ್ಕೆಲ್ಲ ನನ್ಗೆ ಇದಿರೋದು. ಈಗ ಬೇಸಿಗೆ ರಾಜ್ಯದಲ್ಲಿ ಟೀಚರ್ಸ್ಗೆ 15 ದಿನ ರಜಾ ಇದೆ, ಅದ್ರಲ್ಲಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ.
ಅದನ್ನ ನನ್ನ ಪ್ರಶ್ನೆ ಇರೋದು. ನನಗೆ ಕೇಂದ್ರದ ಕಡೆಯಿಂದ ನೀವು ಸೆನ್ಸಸ್ ಯಾವಾಗ ಮಾಡ್ತೀರಾ? ಸೆನ್ಸಸ್ ಯಾವಾಗ ಮಾಡ್ತೀರಾ ಹೇಳಿ? 2026 ಮಾರ್ಚ್ ಶುರು ಆದ್ರೆ ಎಲೆಕ್ಷನ್ಗಳು ಬರಬೇಕು ನಿಮಗೆ. ಇಲ್ಲ ಇದು ಆಲ್ರೆಡಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಪಾರ್ಲಿಮೆಂಟ್ ಹೇಳಿದ್ದಾರೆ. ಮೊದಲು ಲೇಹ್, ಲಡಾಖ್ ಮತ್ತೆ ಹಿಮಾಚಲ ಪ್ರದೇಶಗಳೆಲ್ಲ ಅದಾದ್ಮೇಲೆ ದೇಶದ ಬೇರೆ ಬೇರೆ ಭಾಗಕ್ಕೆ ಬರುತ್ತೆ. ಆವಾಗ ಜಾತಿ ಜನಗಟ್ಟಿಂದನೂ ಅದ್ರ ಜೊತೆ ಈಗಿರೋದು 6 ತಿಂಗಳು ದೇಶದಲ್ಲಿ ಎಂಜಿನ್ನೇ ಇಲ್ಲ. ಒಂದು 3 ಪ್ರದೇಶದಿಂದ ಪಾಪ ಶುರು ಮಾಡ್ಕೊಂಡು ಎಣಿಸ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ಪಾಪ ಜನನೇ ಇಲ್ಲ ಇಲ್ಲಿ. ಐಟಿಗೆ ಈ ದೇಶದಲ್ಲಿ ಜನ ಇದ್ದಾರೆ, ಚುನಾವಣೆಗೆ ಈ ದೇಶದಲ್ಲಿ ಜನ ಇದ್ದಾರೆ, ಶಿಕ್ಷಕರಿದ್ದಾರೆ. ಅದಕ್ಕೆ ಲಡಾಖ್ ಅಲ್ಲ ಮಾತ್ರ ಆಮೇಲೆ ಕಾಶ್ಮೀರ. ಯಾಕೆ ಅಂದ್ರೆ ಅದು ಕ್ಲೈಮೇಟ್ ಆ ಟೈಮಲ್ಲಿ ಸರಿಯಾಗಿರುತ್ತೆ ಮಾಡೋದಕ್ಕೆ. ಈಗ ಪಾಪ ಈ ನಮ್ಮ ಸೌತ್ ರಾಜ್ಯಗಳೆಲ್ಲ ಜ್ವಾಲಾಮುಖಿ ಬಂದ್ಬಿಟ್ಟಿದೆ, ಇಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ, ಪಾಪ ಆಗದೇ ಇಲ್ಲ, ರೀಚ್ ಹಾಕಿ ಆಗಲ್ಲ. ಈಗ ಅದು ಆದ್ಯತೆ ಮೇಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ಯತೆ ಏನ್ರಿ ಬಂತು? ದೇಶದ ಪ್ರತಿಯೊಬ್ಬ ಪ್ರಜೆನೂ ಆದ್ಯತೆ ಲಡಾಖಲ್ಲಿ ಮಾತ್ರ ಮನುಷ್ಯರೋದಲ್ಲ. ಇಲ್ಲಿ ಕ್ಲೈಮೇಟ್ ಅವಾಗ ಸೂಕ್ತವಾಗಿರೋದು ಮಾರ್ಚ್ ಅನ್ನೋ ಕಾರಣಕ್ಕೆ ಒಳ್ಳೆ ಕಥೆ ಆಯ್ತಲ್ಲ. ನೀವು ಅಲ್ಲಲ್ಲ ಕೆಲಸ ಮಾಡೋರಿಗೆ ಕ್ಲೈಮೇಟ್ ಬೇಡವಾ ರಮಾಕಾಂತ್? ನೀವು ಹೇಳೋದು ನಾ ಟೀಚರ್ಸ್ ಹೋಗ್ತಾರೆ ಅಲ್ಲಿ, ಅವ್ರು ಹಿಮ ಬೀಳ್ತಾ ಇದ್ರೆ ಹೇಗೆ ಸರಿಯಾಗಿ ಮಾಡಕ್ಕಾಗುತ್ತಾ? ಹೋಗಿ ಈ ಹಿಮ ಆಮೇಲೆ ಬಿಸಿಗಾಳಿ ಬೀಸ್ಬಿಡ್ತು, ಬೇಸಿಗೆಯಲ್ಲಿ ಮಾಡಕ್ಕಾಗಿಲ್ಲ ಅನ್ಬೇಡಿ. ಯಾವಾಗ ಮಾಡ್ತೀರಾ ಅಂತ 2026 ಮಾರ್ಚ್ ಅಲ್ಲಿ ಮಾಡ್ತೀವಿ. ಇವರು 15 ದಿನದಲ್ಲಿ ನೀವು ತರಾತುರಿಯಲ್ಲಿ ಮಾಡ್ತಾ ಇದ್ದೀರಿ. ಮಧುಸೂದನ್ ನಾಯಕ್ ಅವರ ಏನು ಅದನ್ನ ಮಾಡ್ತಾರಾ? ಮಾಡ್ಲಿಲ್ಲ ಅಂದ್ರೆ ಏನು? ಈಗ ದೀಪಕ್, ನೀವು ಮಾಡಿದ್ರೆ ತರಾತುರಿ ಬೇಗ ಮಾಡ್ತಾ ಇದ್ದೀರಿ, ಆತುರವಾಗಿ ಮಾಡ್ತಾ ಇದ್ದೀರಿ. ಮನೆಗಳಿಗೆ ಸರಿಯಾಗಿ ರೀಚ್ ಆಗಿಲ್ಲ. ಜಾತಿ ಗಣತಿ ಮಾಡಿದಾಗ್ಲೂ ಇದೇ ಕಥೆ. ಒಂದು ನಿಮಿಷ ಶ್ರೀನಿವಾಸ್ ಅವರು, ಜಾತಿ ಗಣತಿ ಮಾಡಿದಾಗ್ಲೂ ಇದೇ ಹಣೆ ಬರಹ. ಎಷ್ಟೋ ಮನೆಗಳಿಗೆ ಹೋಗಲಿಲ್ಲ. ಈಗ ಒಳ ಮೀಸಲಾತಿ ಇದೇನೆ, ಈಗ ಹೋದ್ರು ಮನೆಗೆ ಯಾವ್ದೋ ಸ್ಟಿಕ್ಕರ್ ಅಂಟಿಸ್ಬಿಟ್ರು, ಹೊರಟುಬಿಟ್ರು. ಅದು ಸರಿಯಾಗಿ ಮಾಡಿದಿರಾ 6, 6, 5 ಅಂತ ಮುಗಿಸ್ಬಿಟ್ರು ಅಂತ ದೀಪಕ್. ನೀವು ಮಾಡಿದ್ರೆ ತರಾತುರಿ, ಅವ್ರು ನೋಡಿದ್ರೆ ಮಾಡ್ತಾನೆ ಇಲ್ಲ. ಒಟ್ಟಿನಲ್ಲಿ ಜನಗಳಿಗೆ ಏನ್ ಹೇಳಿ ಇಲ್ಲಿ? ಎರಡು ಕಡೆಯಿಂದ ಲಾಸೆ ಜನಗಳಿಗೆ ಅಂತ. ತರಾತುರಿ ಅಂತಾರೆ, ಅವ್ರು ತರಾತುರಿ ಅಂತಾರೆ. ಬಟ್ ನಮ್ಮಲ್ಲಿರೋ ಸಿಬ್ಬಂದಿಗಳು ಮತ್ತೆ ಇವತ್ತಿರೋ ಟೆಕ್ನಾಲಜಿ ಉಪಯೋಗಿಸ್ಕೊಂಡು 15 ದಿನದಲ್ಲಿ ಮುಗಿಸ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಏನಾಗಿತ್ತು ನನಗೆ ಗೊತ್ತು. ಈಗ ಮಾತ್ರ ಈಗೇನು ಈ ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಾ ಇದ್ದಾರೆ, ಜಾತಿ ಶೈಕ್ಷಣಿಕ ಸಮೀಕ್ಷೆ ಎಲ್ಲಾ ಕಡೆನೂ ರೀಚ್ ಆಗ್ತಾ ಇದ್ದಾರೆ. ನಗರ ಭಾಗದಲ್ಲಿ ಎಲ್ಲಾ ಕಡೆ ರೀಚ್ ಆಗಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಕಡೆ ರೀಚ್ ಆಗ್ತಾ ಇದ್ದಾರೆ. ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇಲ್ಲ, ಸಿಬ್ಬಂದಿಗಳಿದ್ದಾರೆ. ಅಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಕಡಾಖಂಡು ಈ ಸಲ ನಿಖರವಾದ ಮಾಹಿತಿ ರಾಜ್ಯ ಸರ್ಕಾರ ಒದಗಿಸುತ್ತೆ. ಆಗ್ಲಿಲ್ಲ ಅಂದ್ರೆ ಒಂದ್ ಪಕ್ಷ 15 ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅದೊಂದು ಪ್ರಶ್ನೆ ನನ್ನ ಕಡೆಯಿಂದ. ಆಗ್ಲಿಲ್ಲ ಅಂದ್ರೆ ವಾಟ್ ಇಫ್ ನಾಟ್ ಅಂತ. ಆಗ್ಲಿಲ್ಲ ವಾಟ್ ಇಫ್ ನಾಟ್ ಅನ್ನೋದು ಅದಾಗದೆ ಇದ್ದಾಗ ಮಾತು ಹಾಗೆ ಆಗತ್ತೆ ಅಂತ ಹೇಳ್ತಾ ಇದೀವಿ. ಆದ್ರೆ ಇವ್ರು ಯಾವಾಗ ಶುರು ಮಾಡ್ತಾರೆ ಜನಗಣತಿ? ಇವ್ರು ಯಾವಾಗ ದೇಶ ಜನರ ಬಗ್ಗೆ ನೋಡಿ 165 ಕೋಟಿ ಕಾಂತರಾಜ್ ಹೊರದಿನಲ್ಲಿ ಅಲ್ಲೋಯ್ತು, ಹಳ್ಳ ಇಟ್ಕೊಂಡು ಜನಗಳ ದುಡ್ಡು. ಈಗ 420 ಕೋಟಿ ಅಂತಾರೆ. ಈಗ ಯುದ್ಧಕ್ಕೆ ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ದಿನೇಶ್ ಅವರೇ. ನನ್ನೊಂದು ರಿಕ್ವೆಸ್ಟ್ ಇದೆ ರಾಜ್ಯ ಸರ್ಕಾರದಲ್ಲಿ, ಈ ಒಂದು BPL ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲಿ ಒಂದು ಕುಟುಂಬ ವ್ಯವಸ್ಥೆಯನ್ನು ಕನ್ಸಿಡರ್ ಮಾಡಿದ್ದಾಗ ಅಪ್ಪ ಅಮ್ಮ ಎಲ್ಲೋ ಇರಬಹುದು, ಮಗ ಎಲ್ಲೋ ಇರಬಹುದು, ಮಗ ITR ಫೈಲ್ ಮಾಡಿರಬಹುದು, ಅಪ್ಪ ಅಮ್ಮ ನೋಡ್ಕೊಳ್ದೇನೂ ಇರಬಹುದು, ಅವನ ಪಡೆಗೆ ಒಂದು ಜೀವನ ಮಾಡಿಕೊಂಡು ಹೋಗ್ತಿರಬಹುದು, ನೋಡ್ಕೊಂಡಿದ್ರೆ ಸಂತೋಷ. ಇಂಥ ವಿಚಾರಗಳಲ್ಲಿ ಈ ನಿಮ್ಮ ಒಂದೇ ಕಾರ್ಡಲ್ಲಿ ಮಗನ ಹೆಸರಿದೆ, ಅವನು ITR ಫೈಲ್ ಮಾಡ್ತಾ ಇದ್ದಾನೆ, ನಿಮಗೆ ಆದಾಯ ಜಾಸ್ತಿ ಆಗಿಬಿಟ್ಟಿದೆ ಅನ್ನೋ ಕಾರಣಗಳನ್ನು ಇಟ್ಕೊಂಡು ಮಾತ್ರ BPL ಕಾರ್ಡ್ಗಳಿಂದ ಆ ಫ್ಯಾಮಿಲಿನ ವಂಚಿತರನ್ನಾಗಿ ಮಾಡಬೇಡಿ. ಅದನ್ನು ಕನ್ಸಿಡರ್ ಮಾಡಿ ಅದನ್ನು. ಮತ್ತು ಈ ಪರಿಷ್ಕರಣೆ ವಿಚಾರಗಳಲ್ಲಿ ಎಲ್ಲವನ್ನೂ ಕೂಡ ಒಬ್ಬನಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಿಮ್ಮ ಪರಿಷ್ಕರಣೆ ಇರಲಿ. ಅರ್ಹರಿಗೆ BPL ಕಾರ್ಡ್ ಉಳ್ಕೊಳ್ಳಿ, ಅನರ್ಹರು ನಿಜವಾಗಿಯೂ ಎಲ್ಲ ತಿಂದು ತೇಗಿ ಚೆನ್ನಾಗಿ ಆರಾಮಾಗಿದ್ದಾರಪ್ಪ, ಅವ್ನಿಗೇನೂ ಸಮಸ್ಯೆ ಆಗಲ್ಲ ಅಂತ ಇರ್ತಾರಲ್ಲ, ಅವ್ರನ್ನ APLಗೆ ಮಾಡಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.